ಅಧ್ಯಾಪಕ ಬಂಧುಗಳೇ, ನನ್ನ ಕಿರಿಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಈ ಸಭೆ ಅತ್ಯಂತ ಮಹತ್ವಪೂರ್ಣವಾದಂಥ ಸಭೆ. ಸಭೆ ಅಂದ್ರೆ ಅದೊಂದು ಕಲೆಕ್ಟಿವ್ ನೌನ್, ಸಮೂಹವಾಚಕ ಪದ. ತಾವು ಕೇಳಿರ್ತೀರಿ. ಅದರ ಶಾಬ್ದಿಕ ಅರ್ಥ ಏನು ಅಂದ್ರೆ, ಸಭೆ ಅಂದ್ರೆ ಸಭ್ಯ ಜನಗಳ ಸಮೂಹ ಅಂತ. ಸಭ್ಯ ಜನಗಳ ಸಮೂಹಕ್ಕೆ ಸಭೆ ಅಂತ ಕರೀತಾರೆ. ಇವತ್ತಿನ ಈ ಸಭೆಯಲ್ಲಿ ನೀವೆಲ್ಲರೂ ಇಷ್ಟು ಅಟೆಂಟಿವ್ ಆಗಿ ಇರೋದನ್ನ ನೋಡಿದ್ರೆ ಇದು ನಿಜವಾಗಿ ಆ ಸಭೆಗೆ ಸಾರ್ಥಕವಾದ ಅರ್ಥವನ್ನು ತಂದು ಕೊಡುತ್ತೆ ಅಂತ ನನ್ನ ಭಾವನೆ. ಅಂದ್ರೆ ಗೊತ್ತಾಯ್ತಲ್ವಾ? ಮತ್ತೆ ನೀವು ವಿದ್ಯಾರ್ಥಿಗಳಾದ್ರಿಂದ ನೀವು ಕೇಳಿಸ್ಕೊಳ್ಳೋದಿದೆಯಲ್ಲ, ಅತ್ಯಂತ ತ್ರಾಸದಾಯಕವಾದ ಕೆಲಸ. ಮಾತನಾಡೋದು ಸುಲಭ, ಕೇಳಿಸ್ಕೊಳ್ಳೋದು ಕಷ್ಟ. ನೀವು ಕೇಳಿಸ್ಕೊಳ್ಬೇಕು ಅಂದ್ರೆ ಆರಾಮಾಗಿ ಕೂತ್ಕೋಬೇಕು. ಮೈನ ಮತ್ತು ಮನಸ್ಸನ್ನ ಎರಡನ್ನು ಹಗೂರ ಮಾಡಿಕೊಂಡು, ಯಾವ ಅದಕ್ಕೆ ಬಾಧೆ ಕೊಡದಿದ್ದಂಗೆ ಬಿ ಕಂಫರ್ಟಬಲ್, ಸಿಟ್ ಕಂಫರ್ಟಬಲ್. ಡಾಕ್ಟರ್ ಇದಾರೆ ಇಲ್ಲಿ, ಶರತ್ ಕುಮಾರ್ ಅವರು. ಅವ್ರಿಗೆ ಗೊತ್ತಿರುತ್ತೆ. ಇಂಜೆಕ್ಷನ್ ತಗೊಂಡಿದ್ದಾರೆ ಯಾವತ್ತಾದ್ರೂ? ಇಂಜೆಕ್ಷನ್ ತಗೊಳ್ಳುವಾಗ ಡಾಕ್ಟರ್ ಹೇಳ್ತಾರೆ ಮೈ ಬಿಗಿ ಹಿಡ್ಕೋಬೇಡ ಅಂತ. ಮೈ ಬಿಗಿ ಹಿಡ್ಕೊಂಡ್ರೆ ನೋವು ಜಾಸ್ತಿ ಆಗುತ್ತೆ ಅಂತ. ಸಡ್ಲ ಬಿಡು, ಮೈ ಸಡ್ಲ ಬಿಡು ಅಂತ. ಈಗಲೂ ಅಷ್ಟೇ, ನೀವು ನಿಮ್ಮ ಮೈ ಮತ್ತು ಮನಸ್ಸನ್ನು ಬಿಗಿಯಾಗಿ ಹಿಡ್ಕೊಂಡ್ರೆ ನನ್ನ ಮಾತು ನಿಮಗೆ ಚುಚ್ಚುತ್ತೆ. ನನ್ನ ಮಾತು ನಿಮಗೆ ಚುಚ್ಚಬಾರದು ಅಂತಂದ್ರೆ ನೀವು ಮೈ ಮತ್ತು ಮನಸ್ಸನ್ನು ಎರಡನ್ನೂ ಸರಳ ಬಿಟ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಹಿತ ಅನ್ನಿಸ್ಬೋದು. ನಮ್ಮ ಅಧ್ಯಕ್ಷರು ಅರಸವರು, ವಿಜಯಲಕ್ಷ್ಮಿ ಅರಸವರು ಮಾತಾಡ್ತಾ, ಚಂದ್ರಶೇಖರ್ ಇದ್ದಾರೆ, ಒಳ್ಳೆ ಲೆಕ್ಚರ್ ಕೊಡ್ತಾರೆ ಅಂತ ಹೇಳಿದ್ರು. ನಾನು ಲೆಕ್ಚರ್ ಕೊಡ್ತೀನಿ ಅಷ್ಟೇ, ಒಳ್ಳೆಯದು ಅಂತ ನಾನು ಹೇಳಲ್ಲ. ನಾನು ಲೆಕ್ಚರ್ ಕೊಡೋದು ಅಷ್ಟೇ, ಬಿಕಾಸ್ ನಾನು ಈ 38 ವರ್ಷ ನಾನು ಪಾಠ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ನಿಮಗೆ ಲೆಕ್ಚರ್ ಕೊಡಬಲ್ಲೆ. ಈ ಸಂಸ್ಥೆಗೆ ನಾನು ಮೊದಲ ಬಾರಿ ಬರ್ತಿರೋದು. ಮೇಡಮ್ ಹೇಳಿದಾಗೆ 1935ರಲ್ಲಿ ಆ ಕಾಲದ ದಿವ್ಯ ಚೇತನಗಳಾದ ಯಶೋಧರಮ್ಮ ದಾಸಪ್ಪ ಮತ್ತು KS ನಾಗರತ್ನಮ್ಮ ಅವರ ಶ್ರಮದ ಫಲ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಅವತ್ತು ಇದು ಕೇವಲ ಮಹಿಳಾ ಸಮಾಜ ಆಗಿತ್ತು. ಮಹಿಳೆಯರ ಸಬಲೀಕರಣಕ್ಕಾಗಿ ಕಂಕಣ ತೊಟ್ಟಂತ ಆ ದಿವ್ಯ ಚೇತನಗಳು ತದನಂತರದಲ್ಲಿ ಬಹುಶಃ ತಮ್ಮ PUC ಕಾಲೇಜ್ ಶುರುವಾಗಿ 60 ವರ್ಷ ಹತ್ತತ್ರ ಬರ್ತಾ ಇದೆ. ಈ 60 ವರ್ಷ 90 ವರ್ಷದ ಬಗ್ಗೆ ನನಗೆ ಯೋಚನೆ ಇಲ್ಲ. ಅದು ಆಗುತ್ತೆ, 60 ವರ್ಷ ಹೇಗಿದ್ರು ಆಗತ್ತೆ, 90 ವರ್ಷ ಹೇಗಿದ್ರು ಆಗತ್ತೆ. ಆದ್ರೆ ಆ 90 ಮತ್ತು 60 ವರ್ಷಗಳಲ್ಲಿ ಸಾಧನೆ ಮಾಡಿದಾರಲ್ಲ, ಅದು ಬಹಳ ಗಮನಿಸಬೇಕಾದಂತ ಅಂಶ. ವಿಜಯಲಕ್ಷ್ಮಿ ಅರಸ್ ಮತ್ತು ತಂಡದವರು, ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ, ಅವರೇ ಹೇಳಿದಾಗೆ ಇದು ಮಹಿಳೆಯರಿಗಾಗಿ ಪ್ರಾರಂಭಿಸಿದ ಒಂದು ಸಂಸ್ಥೆ. ಇದನ್ನ ಮಹಿಳಾ ಮಂಡಳಿ ಅಂತ ಕರಿಬೋದಾಗಿತ್ತು, ಮಾತೃ ಮಂಡಳಿ ಅಂತ ಕರೆಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಹಿಳಾ ಸಮಾಜ ಅಂತ ಉದ್ಘಾಟನೆ ಆಗಿತ್ತು, ಇದು ಶುರುವಾಗಿತ್ತು. ಅದನ್ನ ಮಾತೃ ಮಂಡಳಿ ಅಂತ ಇವರು ಕರೆದ್ರು. ಮಾತೃ ಅನ್ನೋ ಶಬ್ದದಲ್ಲೇ ಒಂದು ಅಪೂರ್ವವಾದ ಶಕ್ತಿ ಅಡಗಿದೆ. ಬಹುಶಃ ತಾವು ಇಂಗ್ಲಿಷ್ ನಲ್ಲಿ 3 ಶಬ್ದಗಳನ್ನ ತಾವು ಕೇಳಿರ್ತೀರಿ: ಅಪ್ಯಾಥಿ, ಸಿಂಪತಿ ಮತ್ತು ಎಂಪತಿ ಅಂತ. ಈ ಮಾತೃ ಅನ್ನೋ ಶಬ್ದದಲ್ಲಿ ಎಂಪತಿ ಅಡಗಿದೆ ಹೊರತ ಸಿಂಪತಿ ಮತ್ತು ಅಪಾಥಿ ಇಲ್ಲ. ಎಂಪತಿ ಅಂದ್ರೆ ಅನುಭೂತಿ ಅಂತ. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ರಸ್ತೆಯಲ್ಲಿ ಬರ್ತಿರ್ತೀರಿ, ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಜನ ಮುತ್ಕೊಂಡಿರ್ತಾರೆ. ನೀವು ಯಾರು ನಿಮ್ ಸ್ನೇಹಿತರು ಹೇಳ್ತಾರೆ, ಬಾ ನೋಡೋಣ ಅದೇನಾಗಿದೆ, ಯಾರೋ ಬಿದ್ದು, ಅಯ್ಯೋ ಮೈಸೂರಲ್ಲ ದಿನ ಇಂಥವ್ ನಡೀತಿರುತ್ತೆ, ಯಾಕೆ ತಲೆ ಕೆಡಿಸ್ಕೋಬೇಕು, ಬಾ ಹೋಗೋಣ. ದಟ್ ಇಸ್ ಅಪಾಥಿ, ಅಸಡ್ಡೆ, ಅಪಾಥಿ ಅದು. ಇನ್ನೊಬ್ರು ನೀವೇ ಮತ್ತೆ ಇನ್ನೊಂದು ಹೋದ್ರಿ, ಏನೋ ಆಗ್ತಿದೆಯಲ್ಲ, ನೋಡೋಣ. ನೀವು ಹೋದ್ರಿ, ಅಯ್ಯಯ್ಯೋ ಏನಪ್ಪಾ ಇದು ಈ ತರ ಆಗಿದೆ, ಏನ್ ಕತೆ, ಅಯ್ಯೋ ನೋಡಕ್ ಆಗಲ್ಲಪ್ಪ, ಸಿಂಪತಿ ಅದು. ಎಂಪತಿ ಅಂದ್ರೆ ಏನ್ ಗೊತ್ತಾ, ನೀವು ಹೋಗ್ತೀರಿ, ಜನಗಳನ್ನ ಆ ಕಡೆ ಈ ಕಡೆ ಸರಿಸಿ ಅವನ ಹತ್ರ ಹೋಗಿ ಅವ್ನ ನೀರು ಗೀರೋ ಏನೋ ಕೊಟ್ಟು ಒಂದು ಆಟೋ ಮಾಡ್ಕೊಂಡು ಹಾಸ್ಪಿಟಲ್ ಸೇರಿಸ್ತಲ್ಲ, ಜಡಿಸಿ ಎಂಪತಿ, ಅನುಭೂತಿ. ಮಾತೃ ಅನ್ನೋ ಶಬ್ದದಲ್ಲಿ ಆ ಅನುಭೂತಿ ಇದೆ. ಹಾಗಾಗಿ ಈ ಮಾತೃ ಮಂಡಳಿ ಅಂತಂದ್ರೆ ಸಮಾನ ಮನಸ್ಕರ ಒಂದು ಸಮೂಹ ಅಂತ. ಅಲ್ಲಿ ಸಮಾನ ಮನಸ್ಕರ ಇಲ್ಲದೆ ಹೋಗ್ಬಿಟ್ರೆ ಕೆಲಸ ಮಾಡೋದು ಕಷ್ಟ. ಏರಿಗೆ ಎಮ್ಮೆ ನೀರಿಗೆ ಅಂತ ಆಗುತ್ತೆ. ಅನೇಕ ನಾನು ಮ್ಯಾನೇಜ್ಮೆಂಟ್ ಕಮಿಟಿಗಳನ್ನ ನಾನು ನೋಡಿದ್ದೀನಿ. ಅಲ್ಲಿ ಇದೆ ಸಮಾನ ಮನಸ್ಕರು ಇಲ್ದೇನೆ ಅಸಮಾನತೆ ತಲೆದೋರಿ ಸಂಸ್ಥೆಗಳು ಹಾಳಾಗಿರುವಂತ ಪ್ರಸಂಗಗಳು ತುಂಬಾ ಇದಾವೆ. ಆದ್ರೆ ಈ ಮಾತೃ ಮಂಡಳಿ ಸಂಸ್ಥೆ 90 ವರ್ಷ, ಇನ್ನೇನು ಹತ್ತತ್ರ ಶತಮಾನದ ಹೊಸ್ತಲಲ್ಲಿ ನಿಂತಿರುವಂತ ಈ ಸಂಸ್ಥೆ
ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ಆಶಿಸ್ತಾ, ನನಗೆ ಇವತ್ತು ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಆಯೋಜಕರಿಗೆ, ವಿಶೇಷವಾಗಿ ಮಾ ಗು MG ಅವ್ರನ್ನ ನಾವು ಮಾ ಗು ಅಂತ ಕರೆಯಲ್ಲ, ಮಗು ಅಂತಾನೆ ಕರೆಯೋದು. ಮಗು ಸದಾನಂದಯ್ಯ ಅಂತ, ಯಾಕಂದ್ರೆ ಅವ್ರು ನೋಡಿ ಸ್ವಲ್ಪ ಮಗು ತರನೇ ಇದ್ದಾರೆ, ಅವರು ಮುಗ್ಧರಾಗಿದ್ದಾರೆ. ಸೊ ಹಾಗಾಗಿ ಅವರು ಮಗು ಸದಾನಂದಯ್ಯನವರೇ, ಅವರಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳು. ತಾವು 3F's ಥಿಯರಿ ಅಂತ ಕೇಳಿರ್ಬೋದು. ABCDEF 3F's ಥಿಯರಿ ಅಂತ, ಅಥವಾ ಕನ್ನಡದಲ್ಲಿ ಮೂಷಿಕ ಮಾರ್ಜಾಲ ಸಿದ್ಧಾಂತ ಅಂತ ಕೇಳಿರ್ಬೋದು. ಮೂಷಿಕ ಮಾರ್ಜಾಲ ಸಿದ್ಧಾಂತ. 3F's ಅಂದ್ರೆ ಫ್ರೈಟ್, ಫೈಟ್, ಫ್ಲೈಟ್ ಥಿಯರಿ ಅಂತ. ನೀವಿಲ್ಲಿ ಕೂತ್ಕೊಂಡಿದ್ದೀರಿ, ಕೇಳೋಕೆ ಬರೋಕೆ ಭಯ. ಎಷ್ಟೊತ್ತು ಮಾತನಾಡ್ತಾರೆ ಅಂದ್ರೆ ನನ್ ಪುಣ್ಯ. ಎಷ್ಟೊತ್ತು ಕೊರಿತಾರಪ್ಪ ಈ ಮನುಷ್ಯ, ಏನೋ ಪೇಜ್ ಬೇರೆ ತಗೊಂಡಿದಾರ, ಎಷ್ಟು ಪೇಜ್ ಇಸ್ಕೊಂಡಿದಾರೋ ಏನೋ. ಇದೆಯಲ್ಲ ಫೈಟ್ ಅದು. ಆಮೇಲೆ ಏನಿಸ್ತದೆ, ನೆಕ್ಸ್ಟ್ ಫೈಟ್ ನೋಡೇ ಬಿಡೋಣ, ಅದೆಷ್ಟೊತ್ತು ಮಾತಾಡ್ತಾ ನೋಡೇ ಬಿಡೋಣ, ಸ್ವಲ್ಪ ಹೊತ್ತು ಕೇಳೋದು, ಆಮೇಲೆ ಸ್ವಿಚ್ ಆಫ್. ನಮ್ಗೆ ಎಂಥ ಪ್ರಕೃತಿ ನಮ್ಗೆ ಎಷ್ಟು ಚೆನ್ನಾಗಿ ಬರ ಕೊಟ್ಟಿದೆ ಅಂದ್ರೆ, ನನ್ನ ಮಾತು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕಿವಿನ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ಬೋದು, ವಿತೌಟ್ ಡೂಯಿಂಗ್ ಎನಿಥಿಂಗ್. ಹಿಂಗ್ ಮುಚ್ಕೊಂಡು ಏನಿಲ್ಲ, ನೀವು ಎಲ್ಲರೂ ನಿಮ್ ಮನಸ್ಸನ್ನ ಆಚೆ ಕಡೆ ಹರಿ ಬಿಟ್ಬಿಟ್ರೆ ಮುಗ್ದೋಯ್ತು, ನನ್ನ ಮಾತು ಆಯ್ತು ಅಲ್ಲಿಗೆ. ಫೈಟ್, ಫ್ಲೈಟ್, ಬೇಡಪ್ಪ ಇದು ಎಲ್ಲ ಕೇಳಕ್ ಆಗಲ್ಲ. ಆ ಫ್ಲೈಟ್ ಆಗಲ್ಲ ನಿಮ್ಗೆ, ಯಾಕಂದ್ರೆ ದೇಶಗಳೆಲ್ಲ ಕೂತಿದ್ದಾರೆ, ಒಂದೇ ಬಾಗ್ಲಿರೋದು, ಎಲ್ಲೂ ಹೋಗಕ್ಕಾಗಲ್ಲ. ಸೊ ಹೀಗಾಗಿ ವಿಧಿ ಇಲ್ಲದೆ ನೀವು ನನ್ನ ಮಾತುಗಳನ್ನ ಕೇಳಿಸ್ಕೊಳ್ಳೇಬೇಕಾಗಿ ಬರುತ್ತೆ. ಎಂಥ ಕೆಟ್ಟ ಭಾಷಣಕಾರ ಭಾಷಣ ಮಾಡಿದ್ರು ಕೂಡ ಈ ವೇದಿಕೆಯಲ್ಲೋ ಯಾವುದೇ ವೇದಿಕೆಯಲ್ಲಿ ಒಂದು 4 ಒಳ್ಳೆ ಅಂಶಗಳನ್ನು ಅವನು ಹೇಳೇ ಹೇಳ್ತಾನೆ. ಹೀಗಾಗಿ ನೀವು ವಿದ್ಯಾರ್ಥಿಗಳು ಎಲ್ಲರೂ ಹೇಳೋದಷ್ಟೇ, ಇವತ್ತು ನೀವು ಬಂದಿದ್ದೀರಲ್ಲ, ನೀವೆಲ್ಲರೂ ಒಂದೊಂದು ನೋಟ್ಬುಕ್, ಒಂದೊಂದು ಪೆನ್ ಹಿಡ್ಕೊಂಡು ಬರ್ಬೇಕು. ಯಾವುದೇ ಸಭೆಗೆ ಬರ್ಬೇಕಾದ್ರೆ, ಯಾವುದೇ ನಿಮ್ ಫಂಕ್ಷನ್ ಆಗ್ಲಿ, ನಿಮ್ ಕಾಲೇಜಲ್ಲಿ ಯಾವುದೇ ಫಂಕ್ಷನ್ ಆಗ್ಲಿ, ಸ್ಪೆಷಲ್ ಲೆಕ್ಚರ್ ಆಗ್ಲಿ, ಯಾರೋ ಒಬ್ಬ ನನ್ನಂತ ಒಬ್ಬ ಬಂದು ಮಾತನಾಡೋದಾಗ್ಲಿ, ನೀವು ಒಂದೊಂದು ಪ್ಯಾಡ್, ಸುಮ್ಮನೆ ಒಂದು ಸಣ್ಣ ನೋಟ್ಬುಕ್, ಒಂದು ಪೆನ್ ತಂದ್ರೆ ಕೆಲವು ಅಂಶಗಳನ್ನ ಅದನ್ನ ಗುರುತು ಹಾಕೋಬಹುದು ಅಂತ ಇರ್ಲಿ. ನಾನೀಗ ವಿಷಯಕ್ಕೆ ಪ್ರವೇಶ ಮಾಡ್ತೀನಿ. ಏನಂದ್ರೆ, ನನಗೆ ಸದಾನಂದ ಅವರು ಆಯ್ಕೆಗೆ ಬಿಟ್ರು ಯಾವ ವಿಷಯವಾಗಿ ಮಾತನಾಡ್ತೀರಿ ಅಂತ. ಕಬೀರ್ ನನಗೆ ಅತ್ಯಂತ ಪ್ರಿಯವಾದ ಸಂತ. ಅವ್ರ ಬಗ್ಗೆ ನಾನೊಂದು ಪುಸ್ತಕ ಕೂಡ ಬರೆದಿದ್ದೀನಿ ಕಬೀರ್ ಬಗ್ಗೆ. ವಚನ ಸಾಹಿತ್ಯ ಅಷ್ಟಾಗಿ ನಾನು ಓದ್ಕೊಂಡಿರ್ಲಿಲ್ಲ. ತುಂಬಾ ಸರ್ತಿ ಸದಾನಂದ ಅವ್ರು ನಾನು ಕರಿತಾ ಇದ್ರು, ನಮ್ಮ ವಚನ ಸಾಹಿತ್ಯ ಇದರಲ್ಲಿ ಒಂದ್ಸತಿ ಬಂದು ಮಾತನಾಡಿ ಅಂತ. ಇವತ್ತು ಆ ಗಳಿಗೆ ಕೂಡಿ ಬಂದಿದೆ. ಇದರ ಫಲವಾಗಿ ನಾನು ಹಲವಾರು ವಚನಗಳನ್ನ, ವಚನಕಾರರ ಪರಿಚಯವನ್ನ ನಾನು ಓದಿನ ಮೂಲಕ ಮಾಡಿಕೊಂಡೆ. ಸರಿಸುಮಾರು 250 ವಚನಕಾರರು, ವಚನಕಾರ್ತಿಯರು ಎಂದು ಇಬ್ಬರು ಸೇರಿಕೊಂಡಂಗೆ, ಒಂದು 218 ವಚನಕಾರರು, ಒಂದು 32 ವಚನಕಾರ್ತಿಯರು, ಒಟ್ಟೊಂದು 250 ವಚನಕಾರರು ನಮಗೆ ಕನ್ನಡ ಸಾಹಿತ್ಯದಲ್ಲಿ ಸಿಗ್ತಾರೆ. ಈ ವಚನ ಅಂದ್ರೆ ಇದು ಹಾಡಿದರೆ ಹಾಡು, ಓದಿದರೆ ಗದ್ಯ. ವಚನಗಳು ಎಷ್ಟು ಜನ ಹಾಡಿದ್ದಾರೆ, ತುಂಬಾ ಜನ ಸೊಗಸಾಗಿ ಹಾಡಿದ್ದಾರೆ ವಚನವನ್ನ. ಹಾಡಿದ್ರೆ ಇದು ಹಾಡೆ, ಇಲ್ಲ ನಾನು ಓದ್ತೀನಿ ಅಂದ್ರೆ ಅದು ಗದ್ಯ. ಎಷ್ಟು 250 ವಚನಕಾರರಲ್ಲಿ ಅವರೆಲ್ಲ ವಚನಗಳನ್ನ ಒಟ್ಟುಗೂಡಿಸಿ ಒಂದು 21-22 ಸಾವಿರ ವಚನಗಳು ಇದುವರೆಗೆ ದೊರಕಿದಾವೆ. ಬಸವಣ್ಣನವ್ರದೇ 1500 ವಚನಗಳನ್ನ ಕಲೆ ಹಾಕಿದ್ದಾರೆ. ಆ ಕಲೆ ಹಾಕುವಂತ ಕೆಲಸವನ್ನ ನಮ್ಮ ಹಿರಿಯರು ಮಾಡಿದ್ದಾರೆ. ಅವರು 12ನೇ ಶತಮಾನದ ಸಂತ. ಅವರನ್ನ ಜಗಜ್ಯೋತಿ, ಭಕ್ತಿ ಭಂಡಾರಿ ಅನ್ನೋ ಹೆಸರುಗಳಿಂದನೂ ಕರೀತಾರೆ. ಭಕ್ತಿ ಭಂಡಾರಿ ಅಂದ್ರೆ ಭಕ್ತಿಯ ಭಂಡಾರವನ್ನೇ ಅಡಗಿಸಿಕೊಂಡಿರುವಂತವರು ಅಂತ. ಭಕ್ತಿ ಅಂದ್ರೆ ಏನ್ ಗೊತ್ತಾ? ಭಕ್ತಿ ಒಂದು ಈಕ್ವೇಶನ್ ಇದೆ, ಪ್ರೀತಿ ಪ್ಲಸ್ ಶ್ರದ್ಧೆ ಈಕ್ವಲ್ಸ್ ಭಕ್ತಿ. ಲವ್ ಅಂಡ್ ಡೆಡಿಕೇಶನ್, ಲವ್ ಪ್ಲಸ್ ಡೆಡಿಕೇಶನ್ ಈಕ್ವಲ್ಸ್ ಡಿವೋಷನ್. ಅಂದ್ರೆ ಬರೀ ಪ್ರೀತಿ ಇದ್ರೆ ಮಾತ್ರ ಸಾಲದು, ಶ್ರದ್ಧೆನೂ ಇರಬೇಕು. ಪ್ರೀತಿ ಮತ್ತು ಶ್ರದ್ಧೆ ಎರಡೂ ಸೇರ್ಕೊಂಡ್ರೆ ಅದು ಭಕ್ತಿ ಆಗತ್ತೆ. ಬರೀ ಶ್ರದ್ಧೆ ಇದ್ದು ಪ್ರೀತಿ ಇಲ್ದಿದ್ರೆ ಅದು ಭಕ್ತಿ ಆಗಲ್ಲ. ಇವತ್ತು ನಾವು ಏನು ಭಕ್ತಿ ಅಂತ ಕರಿತೀವೋ, ಭಕ್ತಿ ಅಂತ ತೋರ್ತೀವೋ, ಅದು ಬಹುಶಃ ಆಡಂಬರದ ಭಕ್ತಿ ಅಂತ ನನ್ನ ಭಾವನೆ.
ನಿಜವಾದ ಭಕ್ತಿ ಇಲ್ಲ. ನನಗೆ ಪುಸ್ತಕ ಕಂಡ್ರೆ ತುಂಬಾ ಪ್ರೀತಿ. ನನ್ನ ಮನೇಲಿ ಎಷ್ಟು ಪುಸ್ತಕ ಇದೆ ಗೊತ್ತಾ? ಓದಿದ್ಯಾ? ಇಲ್ಲ. ಪ್ರಯೋಜನ ಇಲ್ಲ. ನನಗೆ ತುಂಬಾ ಆಸೆ ಓದ್ಬೇಕು ಅಂತ, ಪುಸ್ತಕ ಇಲ್ಲ, ಪ್ರಯೋಜನ ಇಲ್ಲ. ಪುಸ್ತಕನೂ ಬೇಕು, ಶ್ರದ್ಧೆನೂ ಬೇಕು, ಆಗ್ಲೇ ಜ್ಞಾನ ಅನ್ನೋದು ಬರೋದು ನಮಗೆ. ಈ ಬಸವಣ್ಣನವರಲ್ಲಿ ಈ ಭಕ್ತಿಯ ಭಂಡಾರವೇ ಅಡಗಿತ್ತು. ಹಾಗಾಗಿ ಅವರನ್ನ ಭಕ್ತಿ ಭಂಡಾರಿ ಅಂತ ಕರೆದ್ರು. ಜಗಜ್ಯೋತಿ ಅಂತಾನು ಕರೀತಾರೆ. ಜಗತ್ತಿಗೆ ಒಂದು ಪ್ರಕಾಶವನ್ನು ಕೊಟ್ಟಂತವ್ರು, ಜ್ಯೋತಿಯನ್ನು ಕೊಟ್ಟಂತವ್ರು, ಜ್ಯೋತಿಯನ್ನು ಬೆಳಗಿಸಿದಂತವ್ರು. ಯಾವ ಜ್ಯೋತಿ ಇದು? ಜ್ಞಾನದ ಜ್ಯೋತಿ. ಜ್ಞಾನದ ಜ್ಯೋತಿಯನ್ನು ಬೆಳಗಿಸಂತವರು ಈ ಬಸವಣ್ಣನವರು. 12ನೇ ಶತಮಾನ ಅಂದ್ರೆ ಲೆಕ್ಕ ಹಾಕೊಂಡು ಎಷ್ಟು, 900 ವರ್ಷಗಳ ಹಿಂದೆ. ಇವತ್ತಾಗಲೇ 21ನೇ ಶತಮಾನ ನಾವಿದ್ದೀವಿ. 900 ವರ್ಷಗಳ ಹಿಂದೆ ಬಸವಣ್ಣನವರ ಈ ಕ್ರಾಂತಿಕಾರಿ ಆಲೋಚನೆಗಳಿದಾವಲ್ಲ, ಆ ಥಾಟ್ಸ್ ಇದೆಯಲ್ಲ, ಆ ಚಿಂತನೆಗಳಿದಾವಲ್ಲ, ಅದನ್ನ ನೆನ್ಕೊಂಡ್ರೆ ಇವತ್ತು ನಮಗೆ ರೋಮಾಂಚನ ಆಗುತ್ತೆ. ಅವತ್ತೇ ಅವರು ಸಮಾಜವನ್ನು ಸುಧಾರಣೆ ಮಾಡೋದಕ್ಕೂ ಹೊರಟಂತವ್ರು. ಕಬೀರು 15ನೇ ಶತಮಾನದ ಸಂತ, ಇವರು 12ನೇ ಶತಮಾನದವರು. 300 ವರ್ಷ ಇವರಿಬ್ಬರ ನಡುವೆ ಒಂದು ಗ್ಯಾಪ್ ಇದೆ, ಸೃಷ್ಟಿಯಾಗಿದೆ. ಕಬೀರ್ ಆ ಕಾಲದ ಅತ್ಯಂತ ಶ್ರೇಷ್ಠ ಅನುಭಾವಿ. ಅದಕ್ಕೆ ವಚನ ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಅನುಭಾವಿಗಳ ಅನುಭವದ ಮೂಸೆಯಲ್ಲಿ ಬೆಂದು ಹೊರಬಂದ ನುಡಿ ಮುತ್ತುಗಳೇ ವಚನಗಳು. ಇವರು ಅನುಭಾವಿಗಳು. ಅವರ ಅನುಭವ, ಅದರ ಮೂಸೆ, ಅದರಲ್ಲಿ ಬೆಂದು ಹೊರಬಂದ ಆ ನುಡಿ ಮುತ್ತುಗಳಿದಾವಲ್ಲ, ದಟ್ ಇಟ್ ಸೆಲ್ಫ್ ಗ್ರೇಟ್. ಇವ್ರನ್ನ ಕವಿಗಳು ಅಂತ ಕರೆಯಲ್ಲ, ವಚನಕಾರರು ಅಂತ ಕರಿತೀವಿ. ಕವಿತೆಗಳಲ್ಲಿ ಬೇಕಾದಷ್ಟು ಕಲ್ಪನೆ ಅಡಗಿರುತ್ತೆ. ಕಲ್ಪನೆ ಇದೆ, ಕಾವ್ಯದಲ್ಲಿ ಕಲ್ಪನೆ ಇದೆ. ಹೇಳಲ್ವಾ, ರವಿ ಕಾಣದ್ದನ್ನ ಕವಿ ಕಂಡ ಅಂತ. ವರ್ಣನೆ ಇದೆ. ಆದರೆ ಇದರಲ್ಲಿ ವಚನಗಳಲ್ಲಿ ಸತ್ಯ ಇದೆ. ಸಂತ ಅಂತ ಅದಕ್ಕೆ ಕರೀತಿದ್ರು. ಸಂತ ಅನ್ನೋದು ಒಂದು ಸಂಸ್ಕೃತ ಶಬ್ದ. ಅದರ ಮೂಲ ಧಾತು ಸತ್ ಅನ್ನೋದು. ಸತ್ ಅಂದ್ರೆ ಸತ್ಯ ಅಂತ. ಸತ್ಯಕ್ಕೆ ನಿದರ್ಶನವಾಗುವಂಥವ್ರು ಇವರು. ತ್ರಿಕರಣ ಶುದ್ಧಿ ಅಂತ ಒಂದು ಮಾತನ್ನು ಅವ್ರು ಬಳಸ್ತಿದ್ರು ಯಾವಾಗ್ಲೂ. ತ್ರಿಕರಣ, 3: ಕಾಯ, ವಾಚ, ಮನಸ. ಈ 3 ಶುದ್ಧವಾಗಿರ್ಬೇಕು ಅಂತ. ಶರೀರ, ಮಾತು ಮತ್ತು ಮನಸ್ಸು, ಇದು ತ್ರಿಕರಣ ಶುದ್ಧಿ. ಈ 3 ಶುದ್ಧವಾಗಿದ್ರೆ ಅವನಷ್ಟು ಶ್ರೇಷ್ಠ ಇನ್ನೊಬ್ಬ ಇಲ್ಲ ಅಂತ. ನಾವು ಭಾರತೀಯರು ಅತ್ಯಂತ ವೀರರು, ಶೂರರು. ಯಾವ್ದ್ರಲ್ಲಿ? ಮಾತಲ್ಲಿ. ಮಾತಿನಲ್ಲಿ ನಾವು ಶೂರರು, ಕೃತಿಯಲ್ಲಿ ಇಲ್ಲ. ನಮ್ಮದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಡೂ ವಾಟ್ ಐ ಸೇ, ಡೋಂಟ್ ಡೂ ವಾಟ್ ಐ ಡೂ. ನಾನು ಹೇಳ್ದಂಗ್ ಮಾಡು, ನಾನು ಮಾಡ್ದಂಗ್ ಮಾಡ್ಬೇಡ. ನಾನು ಮಾತನಾಡ್ತೀನಿ ಕಣಯ್ಯ, ಭಾಷಣ ಮಾಡಕ್ಕೇನಂತೆ, ವೇದಿಕೆ ಸಿಕ್ಕಿದೆ, ಮಾತನಾಡ್ತೀನಿ. ನೀವು ನಡ್ಕೋತಿದ್ದೀರಾ, ಅದು ಕೇಳಬೇಡ. ಇದು ಇವತ್ತಿನ ನಮ್ಮ ಸಮಾಜ. ಮಾತು ಬೇರೆ, ಕೃತಿ ಬೇರೆ. ಆದ್ರೆ ನಮ್ಮ ವಚನಕಾರರಿದಾರಲ್ಲ, ಸಂತರಿದಾರಲ್ಲ, ಅವರೆಲ್ಲರೂ ಏನು ಮಾತನಾಡ್ತಿದ್ರೋ ಹಾಗೆ ನಡೆದುಕೊಳ್ತಾ ಇದ್ರು. ಏನು ಅವರು ಬರೆದಿದ್ದಾರೋ ಹಾಗೆ ಬದುಕ್ತಿದ್ರು. ಅವರ ಬರಹ ಮತ್ತು ಬದುಕು ಎರಡು ಒಂದಾಗಿರ್ತಿದ್ವು. ಇವತ್ತು ಬರವಣಿಗೆನೇ ಬೇರೆ, ಬದುಕೇ ಬೇರೆ. ನವೆಂಬರ್ ತಿಂಗಳು ಬಂದ್ರೆ ಕನ್ನಡ 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 ಎಲ್ಲ ಮಾತಾಡ್ತೀವಿ. ನಿನ್ ಮಗನ್ ಯಾವ ಸ್ಕೂಲ್ ಸೇರಿಸಿದ್ಯಪ್ಪ? ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸೇರಿಸಿದ್ವಿ. ಅಂದ್ರೆ ಮಾತು ಬೇರೆ, ಕೃತಿ ಬೇರೆ. ಹಂಗಾಗಿ ನಾವ್ಯಾರು ಸಂತರಲ್ಲ. ನಾವು ಸಂತೆಯಲ್ಲಿ ಇರೋ ಜನ. ಯಾವ ಸಂತೆ? ಪ್ರಪಂಚದ ಸಂತೆ, ವ್ಯಾವಹಾರಿಕ ವ್ಯಾಪಾರೀಕರಣದ ಸಂತೆಯಲ್ಲಿರೋ ಜನ ನಾವು ಸಂತರಲ್ಲ. ಸಂತರಿಗೆ ಅವರದೇ ಆದಂತಹ ಗುಣಲಕ್ಷಣಗಳಿದ್ವು. ನೋಡಿ, ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಈ ಶಬ್ದಗಳ ಬಳಕೆ ಆಗುತ್ತೆ ಅಂದ್ರೆ, ಋಷಿ ಅಂದ್ರೆ ಬೇರೆ ಅರ್ಥ ಕೊಡುತ್ತೆ, ಸನ್ಯಾಸಿ ಅಂದ್ರೆ ಬೇರೆ ಅರ್ಥ ಕೊಡುತ್ತೆ, ಸಂತ ಬೇರೆ ಕೊಡುತ್ತೆ, ಮುನಿ ಅಂದ್ರೆ ಅದರ ಅರ್ಥನೇ ಬೇರೆ, ಸ್ವಾಮಿ ಅಂದ್ರೆ ಅದರ ಅರ್ಥನೇ ಬೇರೆ. ಒಂದೊಂದಕ್ಕೂ ಅದರದೇ ಆದಂತ ಪರಿಭಾಷೆ ಇದೆ. ಪರಿಭಾಷೆ ಅಂದ್ರೆ ಡೆಫಿನಿಷನ್ ಅಂತ. ಸಂತ
ಬಿಡೋದು ಅಂತ. ಸ ಎಲ್ಲವನ್ನು ತೊರೆದವನು, ಎಲ್ಲವನ್ನು ಬಿಟ್ಟವನು ಸನ್ಯಾಸಿ. ಕಾವಿ ಬಟ್ಟೆ ತೊಟ್ಕೊಂಡವನು ಸನ್ಯಾಸಿ ಅಲ್ಲ, ಎಲ್ಲವನ್ನು ತ್ಯಜಿಸಿದವನು ಋಷಿ. ಋಷಿ ಅಂದ್ರೆ ಅದರ ಮೂಲ ಧಾತು ದೃಕ್ ಅಂತ, ಅಂದ್ರೆ ಎಲ್ಲರಲ್ಲೂ ತನ್ನನ್ನ ಕಾಣುವಂಥವನು ಋಷಿ ಅಂತ. ಎಲ್ಲರಲ್ಲೂ ತನ್ನನ್ನ ಕಾಣುವಂಥವನು ಅವನು ಋಷಿ. ಗಡ್ಡ ಬಿಟ್ಟೋ ಋಷಿ ಅಲ್ಲ. ಮುನಿ ಅಂದ್ರೆ ಯಾರು ಮೌನವಾಗಿರ್ತಾನೋ, ಮೌನ ಶಬ್ದದಿಂದ ಬಂದಂತದ್ದು ಈ ಮುನಿ. ಯಾರು ಮೌನವಾಗಿರ್ತಾನೋ ಅವನು ಮುನಿ. ಅಂದ್ರೆ ಅವರು ಹೆಚ್ಚು ಮಾತನಾಡ್ತಿರ್ಲಿಲ್ಲ, ಅವರನ್ನ ನೋಡಿ ನಾವು ಕಲ್ತ್ಕೊಳ್ಬೇಕಿತ್ತು. ಮಾತಲ್ಲ ಮುಖ್ಯ, ನಮ್ಮ ನಡತೆ. ನಾವು ಹೇಗೆ ನಡ್ಕೊಳ್ತೀವಿ, ನಮ್ಮನ್ನು ಅನುಸರಿಸ್ತಾರೆ. ಹೇಗೆ ಸಣ್ಣ ಮಕ್ಕಳು ಮನೆಯಲ್ಲಿ ನೀವು ಹೇಳಿದ್ದನ್ ಕೇಳಲ್ಲ, ನೀವು ಮಾಡ್ದಂಗ್ ಮಾಡ್ತಾವು. ನೀವ್ ಹೇಳಿ ಕೇಳಲ್ಲ ಅವು. ಅದೇ ಯಾಕೆ ಹೋಗ್ತಾರ ಸೌಂಡ್ ಮಾಡ್ತಿದ್ದೆ, ನೀವು ಮಾಡ್ತಿದ್ದೆ ಅದಕ್ಕೆ ನಾನು ಮಾಡ್ತಿರೋದು. ನಾವು ಮಾಡ್ದಂಗ್ ಮಾಡ್ತಾವ. ಮುನಿ ಅಂದ್ರೆ ಅರ್ಥ ಅದೇನೇನೆ, ಮೌನವಾಗೇ ಇದ್ದುಕೊಂಡು ನಮಗೆ ಬೇರೆಯವರಿಗೆ ಅವರ ಅನುಸರಣೆ ಮಾಡುವವರಿಗೆ ಎಲ್ಲವನ್ನೂ ಕಳಿಸ್ತಕ್ಕಂಥವ್ರು ಮುನಿಗಳು. ಆದ್ರೆ ಈ ಕಬೀರ್ ಮತ್ತೆ ಬಸವಣ್ಣ ಇದ್ದಾರಲ್ಲ, ಇವರಿಬ್ಬರ ತೌಲನಿಕ ಚಿಂತನೆ ಅಂದ್ರೆ ಕಂಪ್ಯಾರಿಟಿವ್. ತೌಲನಿಕ ಅಂದ್ರೆ ಕಂಪೇರ್ ಮಾಡೋದು. ಬಸವಣ್ಣವ್ರು ಹೆಂಗೆ, ಕಬೀರ್ ಹೆಂಗೆ, ಇವ್ರಿಗಿರೋ ಸಾಮ್ಯತೆ ಏನು, ಇವ್ರಿಗಿರೋ ಭಿನ್ನತೆ ಏನು, ಇದರ ಕೆಲವು ಅಂಶಗಳನ್ನಷ್ಟೇ ನಾನು ತೆಗೆದುಕೊಂಡು ಕೆಲವು ಸಮಯ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ತಮಗೆ ಗೊತ್ತಿರೋ ಹಾಗೆ ಬಸವಣ್ಣನವರು ಕ್ರಾಂತಿಕಾರಿ ಬಸವಣ್ಣ, ಸಮಾಜ ಸುಧಾರಕ ಬಸವಣ್ಣ, ಮತ್ತೆ ಮೌಢ್ಯಗಳನ್ನ ವಿರೋಧಿಸಿದಂತ ಬಸವಣ್ಣ. ಯಾವಾಗ 900 ವರ್ಷಗಳ ಹಿಂದೆ ಅವರು ಈ ಮೌಢ್ಯವನ್ನ ವಿರೋಧಿಸ್ತಾ ಇದ್ರು, ಮೂರ್ತಿ ಪೂಜೆಯನ್ನ ವಿರೋಧಿಸ್ತಾ ಇದ್ರು. ಕಬೀರು ಅದೇ ಹಾದಿಯಲ್ಲಿ ನಡೆದಂತವ್ರು. ಆದರೆ 900 ವರ್ಷ ಕಳೆದ ನಂತರವೂ ನಮ್ಮಲ್ಲಿ ಮೌಢ್ಯ ಜಾಸ್ತಿ ಆಗ್ತಿದೆಯಾ ಹೊರತು ಕಮ್ಮಿ ಆಗ್ತಿಲ್ಲ. ಒಬ್ಬ ಅತ್ತೆ ಸೊಸೆ ಹೊಸದಾಗಿ ಮನೆಗೆ ಬಂದಿದ್ಲು. ಕಥೆ ಹೇಳ, ಒಂದು ಸೊಸೆ ಮನೆಗೆ ಬಂದಿದ್ಲು, ಹೊಸದಾಗಿ ಸೊಸೆ ಮನೆಗೆ ಬಂದಿದ್ಲು. ಅತ್ತೆ ಆದವಳು ಏನ್ ಮಾಡ್ತಾರೆ, ನಮ್ಮೂರ್ನ ದೇವಸ್ಥಾನ ಅದು ಇದು ಪರಿಚಯ ಮಾಡ್ಕೊಡಕ್ಕೆ ಕರ್ಕೊಂಡು ಹೋದ್ರು. ದೇವಸ್ಥಾನ ಕರ್ಕೊಂಡು ಹೋದ್ರು. ಬರಮ್ಮ, ನಮ್ಮೂರ್ನ ತುಂಬಾ ಒಳ್ಳೆ ದೇವಸ್ಥಾನ ಇದೆ, ನೋಡ್ಕೊಂಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಅಲ್ಲೊಂದು ಕಲ್ಲಿನ ಸಿಂಹ ಇತ್ತು, ಕಲ್ಲಿನ ಮೂರ್ತಿ, ಸಿಂಹದ ಮೂರ್ತಿ. ಸೊಸೆ ಹೆದರ್ಕೊಂಡ್ಬಿಟ್ಲು. ಅಯ್ಯಯ್ಯೋ, ಯಾಕಮ್ಮ ಹೆದರ್ಕೊತಿದ್ವಿ, ಅಯ್ಯೋ ಸಿಂಹ ಇದೆ ಅಲ್ಲಿ, ಅಯ್ಯೋ ದಡ್ಡಿ, ಏನ್ ದಡ್ಡ ಸೊಸೆ ಸಿಕ್ಬಿಟ್ಟೆ, ಅದು ಕಲ್ಲಿನ ಸಿಂಹ ಅಮ್ಮ, ಅದೇನ್ ಮಾಡತ್ತದು, ನೀನು ಒಳ್ಳೆ ಸರಿ ಬಾ, ಏನ್ ಮಾಡಲ್ಲ. ಸ್ವಲ್ಪ ಮುಂದೆ ಹೋದ್ರು, ಒಂದು ಹಸು ಕಲ್ಲಿನ ಮೂರ್ತಿ ಇತ್ತು. ಸೊಸೆ ಹಿಂದಕ್ಕೆ ಹೋಗ್ತಾ ಇದ್ದು, ಏನಕ್ಕಮ್ಮ ಹಿಂದಕ್ಕೆ ಹೋಗ್ತಿದ್ಯಾ ಅಂತ ಕೇಳಿದ್ರು. ಬಕೆಟ್ ತಗೊಂಡ್ಬರ್ತೀನಿ, ಮನೆಗೆ ಹೋಗ್ಬಿಟ್ಟು ಹಾಲು ಕರ್ಕೋಣ ಅದ್ರ ಅಂತ. ಅಯ್ಯೋ ನಿನ್ನ, ಅದು ಕಲ್ಲು ಕಣಮ್ಮ, ಅದೆಲ್ಲರೂ ಹೋಗಿ ಹಾಲು ಕೊಡುತ್ತಾ ಅದು. ಅಯ್ಯೋ, ನನಗೆ ಒಳ್ಳೆ ದಡ್ಡ ಸೊಸೆ ಸಿಕ್ದೆ ನೀನು. ದೇವಸ್ಥಾನಕ್ಕೆ ಹೋದ್ರು, ಅಲ್ಲಿ ನಿಂತರು. ಬೇಡ್ಕೋ ದೇವ್ರನ್ನ ಅಂದ್ಲು ಅತ್ತೆ ಸೊಸೆಗೆ. ಅಯ್ಯೋರಮ್ಮ, ಕಲ್ಲಿನ ಸಿಂಹ ಕಚ್ಚಲ್ಲ ಅಂದ್ರಿ, ಕಲ್ಲಿನ ಹಸು ಹಾಲು ಕೊಡಲ್ಲ ಅಂದ್ರಿ, ಕಲ್ಲಿನ ಮೂರ್ತಿ ವರ ಕೊಡುತ್ತಾ, ನೀವು ಒಳ್ಳೆ ಸರಿ, ನನಗೆ ನೀವೇ ದೇವರು. ಯಾರೋ ಅತ್ತೆ, ಈ ಕಾಲದ ಸೊಸೆ ಅಲ್ಲ, ಆ ಕಾಲದ ಸೊಸೆ. ಯಾಕೆಂದ್ರೆ ಈ ಸನ್ನಿವೇಶ ಬದಲಾಗಿದೆ. ಇವತ್ತೆಲ್ಲ ಅತ್ತೆಯರು ದೇವ್ರುಗಳಾಗಲ್ಲ, ದೇವುಗಳೇ ಜಾಸ್ತಿ. ಆಮೇಲೆ ಬಿಗಿನಿಂಗ್ ಅಲ್ಲಿ ಎಲ್ಲರೂ ದೇವ್ರೆ. ಸೊಸೆ ಹೇಳಿದ್ದು, ಇಲ್ಲ ನನಗೆ ನೀವೇ ದೇವರು, ಏನಾದ್ರೂ ನನಗೆ ಒಳ್ಳೆ ಬುದ್ಧಿ, ಒಳ್ಳೆ ಇದು ಕೊಡ್ಬೇಕು, ಮಾರ್ಗದರ್ಶನ ಕೊಡ್ಬೇಕಾದ್ರೆ ನೀವೇನೆ ನನಗೆ ಕೊಡೋದು. ಹೀಗಾಗಿ ನಿಮ್ಮನ್ನು ಬಿಟ್ಟು ನಾನು ಯಾರನ್ನು ಬೇಡಲ್ಲ, ಯಾರನ್ನು ಪೂಜಿಸಲ್ಲ ಅಂತ ಹೇಳಿ ಆ ಸೊಸೆ ಹೇಳ್ತಾಳೆ. ಅಂದ್ರೆ ಇದು ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳಿದ ಕಥೆ. ಅದಕ್ಕೆ ಕಬೀರ್ ಒಂದ್ ಮಾತು ಹೇಳಿದ್ರು, ಪಾಹನ ಪೂಜೆ ಹರಿ ಮಿಲೆ ತೋ ಮೈ ಪೂಜು ಪಹಾಡ್ ಅಂತ. ಕಲ್ಲಿನ ಮೂರ್ತಿಯನ್ನ ಪೂಜಿಸಿದ್ರೆ ಭಗವಂತನ ಭಕ್ತಿ ಸಿಗುತ್ತೆ ಏನಾಗಿದ್ರೆ, ನಾನು ಇಡೀ ಬೆಟ್ಟವನ್ನೇ ಪೂಜೆ ಮಾಡ್ತೀನಿ, ದೊಡ್ಡ ದೊಡ್ಡ ಬಂಡೆಗಳಿದಾವೆ, ಸಿಕ್ಕಾಪಟ್ಟೆ ಭಕ್ತಿ ಸಿಗುತ್ತೆ ನನಗೆ ಅಂತ. ಅಂದ್ರೆ ಅವರು ಮೂರ್ತಿ ಪೂಜೆ ವಿರೋಧ ವ್ಯಕ್ತಪಡಿಸೋದು ಅಷ್ಟೇ ಅಲ್ಲ, ಅದು ಅಂದ್ರೆ ನಿಮ್ಮೊಳಗೆ ಇದ್ದಾನೆ, ಆ ದೇವರು ನಿಮ್ಮೊಳಗಿದ್ದಾನೆ. ಶಿವರುದ್ರಪ್ಪನವ್ರ ಕವಿತೆ ಕೇಳಿದಿರಿ, ಎಲ್ಲೋ ಕಾಣದ, ಎಲ್ಲೋ ಕಾಣದ ದೇವರನ್ನ ಕಲ್ಲು ಗುಡಿಯಲ್ಲಿ ಹುಡುಕದೆ
ನನ್ನೊಳಗಿರೋ ದೇವ್ರನ್ನ ಹುಡ್ಕೋಕಾಗ್ಲಿಲ್ಲ ಅಂತ. ದೇವ್ರು ಕಲ್ಲಿನ ಗುಡಿಯಲ್ಲೋ, ಆ ಮೂರ್ತಿಲೋ, ಮತ್ತೊಂದ್ರಲ್ಲೋ, ಫೋಟೋದಲ್ಲೋ ಇಲ್ಲ, ನಿಮ್ಮೊಳಗಡೆ ಇದ್ದಾನೆ ಅಂತ. ಅದಕ್ಕೆ ಒಬ್ಬ ಗುರುಗಳ ಹತ್ರ ಒಬ್ಬ ಶಿಷ್ಯ ಯಾವಾಗ್ಲೂ ಪ್ರವಚನ ಕೇಳೋಕೆ ಹೋಗ್ತಿದ್ದಂತೆ. ಆ ಗುರುಗಳು ಏನ್ ಮಾಡೋದು, ತಮ್ಮ ಪ್ರವಚನದಲ್ಲಿ ಯಾವತ್ತೂ ದೇವ್ರು ಇದ್ದಾನೆ ಅಂತಾನೂ ಹೇಳ್ತಿರ್ಲಿಲ್ಲ, ದೇವ್ರು ಇಲ್ಲ ಅಂತಾನೂ ಹೇಳ್ತಿರ್ಲಿಲ್ಲ. ಇವನು ಡೌನ್ ಬಂದು ಶಿಷ್ಯನಿಗೆ, ಇವ್ರೇನ್ ಆಸ್ತಿಕರೋ ನಾಸ್ತಿಕರೋ ಏನ್ ಕತೆ, ಇವರು ದೇವ್ರು ನಂಬ್ತಾರೋ ಇಲ್ವೋ ಅಂತ ಡೌಟ್ ಬಂದು ಶಿಷ್ಯನಿಗೆ. ಒಂದಿನ ಗುರುಗಳನ್ನ ಕೇಳೇ ಬಿಟ್ಟಾಯ್ತ, ಗುರುಗಳಿಗೆ ದೇವ್ರು ಇದಾನ? ಗುರುಗಳು ಹೇಳಿದ್ರು, ಹೌದು ಇದಾನೆ. ಅಯ್ಯೋ ರಾಮ, ಇದುವರೆಗೆ ನೀವೇನು ಹೇಳಿಲ್ವಲ್ಲ ನಿಮ್ ಪ್ರವಚನದಲ್ಲಿ ಯಾವತ್ತೂ. ಅದಕ್ಕೆ ಗುರುಗಳು ಹೇಳಿದ್ರು, ವೇರ್ ದೇರ್ ಇಸ್ ಫಿಯರ್ ದೇರ್ ಇಸ್ ಗಾಡ್. ಎಲ್ಲಿ ಭಯ ಇದೆಯೋ ಅಲ್ಲಿ ದೇವ್ರಿದಾನೆ. ಭಯ ಯಾಕೆ ಬರುತ್ತೆ? ತಪ್ಪು ಮಾಡಿದಾಗ ಭಯ ಬರುತ್ತೆ. ನೀನ್ ತಪ್ಪು ಮಾಡ್ಲಿಲ್ಲ ಅಂದ್ರೆ ನೀನ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೇರ್ ದೇರ್ ಇಸ್ ಫಿಯರ್ ದೇರ್ ಇಸ್ ಗಾಡ್. ಫಾರ್ ಎಕ್ಸಾಂಪಲ್, ನೀವು ಎಕ್ಸಾಮಿನೇಷನ್ ತಗೋತಾ ಇರ್ತೀರಿ, ಫೈನಲ್ ಎಕ್ಸಾಮಿನೇಷನ್ ಸೆಕೆಂಡ್ PUC ಮಕ್ಕಳು ತಗೋತಿರ್ತೀರಿ, ಒಂದಿಷ್ಟೆಲ್ಲ ಚೀಟಿ ತಂದ್ಬಿಟ್ಟಿರ್ತೀರಿ. ಅದು ತಪ್ಪ ಸರಿನಾ? ತಪ್ಪು. ಇನ್ನು ಈ ಲೆಟರ್ ಬಂದ್ಬಿಡ್ತಾನೆ, ಸ್ಕ್ವಾಡ್ ಬಂದ್ಬಿಟ್ರು, ನಿಮ್ಗೆ ಏನಾಗುತ್ತೆ? ಯಾಕೆ? ಸ್ಲಿಪ್ಪು. ಭಯ ಆದಾಗ ಮೈಯೆಲ್ಲ ಬೆವರು ಶುರು ಆಗ್ಬಿಡುತ್ತೆ. ನನಗೆ 38 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿನ್ನ ಮುಖ ನೋಡಿ, ನಿನ್ನ ಬಾಡಿ ಲ್ಯಾಂಗ್ವೇಜ್ ನೋಡಿ ನಾನು ಹೇಳ್ಬೋದು, ನಿನ್ನ ಹತ್ರ ಖಂಡಿತ ಚೀಟಿ ಇದೆ. ಸೈಕಾಲಜಿ ಅಲ್ಲ ಇದು, ನನ್ನ ಎಕ್ಸ್ಪೀರಿಯನ್ಸ್, ಮಿಯರ್ ಎಕ್ಸ್ಪೀರಿಯನ್ಸ್. ನಿನ್ನ ಹತ್ರ ಬಂದು ನಿಂತ ಕೂಡಲೇ ನಿನ್ನ ಚಟುವಟಿಕೆಗಳು ಬದಲಾವಣೆ ಆಗ್ತವೆ. ನೀನು ತಪ್ಪು ಮಾಡೋದ್ರಿಂದ ನಿನಗೆ ಭಯ ಆಗುತ್ತೆ. ಅದೇ ಹಿಂದ್ಗಡೆ ಹುಡುಗಿ ಕೂತಿರೋದು ತನಕ ಬರಿತಾ ಇದ್ದಾಳು ಅವಳು. ಅದಕ್ಕೆ ಹೇಳಿದ್ರು, ವೇರ್ ದೇರ್ ಇಸ್ ಫಿಯರ್ ದೇರ್ ಇಸ್ ಗಾಡ್. ಎಲ್ಲಿ ಭಯ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ, ನಮ್ಗೆ ತಿಳ್ಕೊ. ಸೊ ಭಯ ಅಂದ್ರೆ ನೀನ್ ತಪ್ಪು ಮಾಡಬೇಡ, ನೆಟ್ಟಿಗಿರು, ನಿನ್ನ ಆತ್ಮಕ್ಕೆ ತಕ್ಕಂತೆ ನಡ್ಕೊ. ನೀನು ಯಾವ ಇವೂ ಇಲ್ಲ, ನೀನ್ ನಿರ್ಭಯವಾಗಿರು. ನೀನ್ ಯಾವ ದೇವ್ರ ಪೂಜೆ ಮಾಡೋ ಅವಶ್ಯಕತೆನೂ ಇಲ್ಲ. ಅದಕ್ಕೊಬ್ರು ಹೇಳ್ತಿದ್ರು, ಈ ರಾಹುಕಾಲ, ಗುಳಿಕ ಕಾಲ ಇವೆಲ್ಲ ಉಂಟಲ್ಲ, ನೋಡ್ತಿರೋದು. ರಾಹುಕಾಲ ಸದ್ಯ ಕ್ಲಾಸೇ ಬರುವಾಗ ನೋಡಲ್ಲ. ಕ್ಲಾಸ್ಗೆ ಯಾಕೆ ಲೇಟು ಸರ್? ರಾಹುಕಾಲ ಸರ್, ನಮ್ಮ ಮನೇಲಿ ಬಿಡ್ಲಿಲ್ಲ ಅಂತ ಹೇಳಲ್ಲ. ಆದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಒಳ್ಳೆ ಕೆಲಸ ಮಾಡುವಾಗ ಹೋಗಿ ಎಷ್ಟೊತ್ತು ಸ್ವಾಮಿ ರಾಹುಕಾಲ, ಮನೆ ಬಿಡ್ಬೇಕಾ ಬೇಡವಾ, ಬಿಟ್ರೆ ಹೆಂಗ್ ಬಿಡ್ಲಿ, ಏನು, ಎಲ್ಲದಕ್ಕೂ ನಮಗ್ ಭಯ, ಏನಾರು ಆಗ್ಬಿಡುತ್ತೆ ಅನ್ನೋ ಭಯ. ಎಲ್ಲ ಕೇಳ್ಕೊಂಡ್ಬಂದ್ರು. 10:30 12 ರಾಹುಕಾಲ ಇದೆ, ಆಮೇಲೆ ನೀವು ಹೊರಡಿ ಅಂತ. ಆದ್ರೆ ಅವ್ರು ಹೇಳ್ತಾರೆ, 10:30 12 ಈ 2 ಗಂಟೆ ಅವಧಿಯಲ್ಲಿ ಎಷ್ಟು ಏರೋಪ್ಲೇನ್ಗಳು ಟೇಕ್ ಆಫ್ ಆಗ್ತವೆ, ಎಷ್ಟು ಟ್ರೈನ್ಗಳು ಸ್ಟೇಷನ್ ಇಂದ ಹೊರಡ್ತವೆ, ಎಷ್ಟು ಬಸ್ಗಳು ಹೊರಡ್ತವೆ. ಎಲ್ಲವೂ ಆಕ್ಸಿಡೆಂಟ್ ಆದ್ವಾ? ಇಲ್ಲ. ಅದೇ ಅಯ್ಯಪ್ಪನ್ಗೆ ಹೋಗುವಾಗ್ಲೋ, ತಿರುಪತಿಗೆ ಹೋಗುವಾಗ್ಲೋ, ಮಂತ್ರಾಲಯಕ್ಕೆ ಹೋಗುವಾಗ್ಲೋ ಬಸ್ಸಿನ ಅಲಂಕಾರ ಮಾಡಿ, ಬಾಳೆಕಂಬ ಕಟ್ಟಿ, ಪೂಜೆ ಮಾಡಿ, ಕಾಯಿ ಹೊಡೆದು, ಚಕ್ರಕ್ಕೆ ನಿಂಬೆಹಣ್ಣು ಕೊಟ್ಟು ಎಲ್ಲಾ ಮಾಡಿ ಹೋಗ್ತೀರಿ. ಅಲ್ಲೆಲ್ಲ ಆಕ್ಸಿಡೆಂಟ್ ಆಗಿ 30 ಜನ ಸತ್ರು ಅಂತ ಬರುತ್ತೆ. ಯಾಕೆ? ಸಮಯ ಮುಖ್ಯ ಅಲ್ಲ, ಡ್ರೈವರ್ ಅಂಡ್ ಆಲ್ಸೋ ದಿ ವೆಹಿಕಲ್. ಡ್ರೈವರು ಮುಖ್ಯ. ಡ್ರೈವರ್ ತುಂಬಾ ಒಳ್ಳೆ ಡ್ರೈವರು, ಟೈರ್ ಎಲ್ಲ ಪಂಕ್ಚರು, ಟೈರ್ ಸರಿ ಇಲ್ಲ, ಎಂಜಿನ್ ಸರಿ ಇಲ್ಲ, ಹಳೇ ಗಾಡಿ. ಅದಕ್ಕಾಗಿ ಡ್ರೈವರು ಮತ್ತೆ ಗಾಡಿ 2 ಮುಖ್ಯನೇ ಹೊರತು ಸಮಯ ಮುಖ್ಯ ಅಲ್ಲ ಅಂತ. ಅದಕ್ಕೆ ತಾವೆಲ್ಲ ಒಂದು ಸಣ್ಣ ಇದನ್ನ ಕೇಳಿರ್ಬೋದು, ಹೇಗೆ ನಾವು ಆ ಮೌಢ್ಯವನ್ನ ಆಚರಣೆ ಮಾಡ್ಕೊಂಡ್ ಬರ್ತಿದೀವಿ. ಆದ್ರೆ ಪ್ರತಿಯೊಂದು ಮೌಢ್ಯಕ್ಕೂ, ಪ್ರತಿಯೊಂದು ಆಚರಣೆಗೂ ಹಿಂದೆ ಒಂದು ವೈಜ್ಞಾನಿಕ ಸತ್ಯ ಅಡಗಿದೆ. ಆ ಸತ್ಯವನ್ನ ಬಿಟ್ಟು ಬೇರೆ ಎಲ್ಲವನ್ನು ನಾವು ನಮ್ಮದಾಗಿಸ್ಕೊಂಡ್ಬಿಟ್ಟಿದೀವಿ. ಮನೇಲಿ ಒಬ್ರು ಪುರೋಹಿತರಿದ್ರು, ಅವರು ಪೂಜೆ ಮಾಡ್ತಿದ್ರು. ಮನೇಲೆ ಎಲ್ಲ ಬಂದು ಪೂಜೆ ಮಾಡಿಸೋದು, ಹೋಮ ಮಾಡಿಸೋದು, ಹವನ ಮಾಡಿಸೋದು ಎಲ್ಲ ಮಾಡ್ತಿದ್ರು. ಅವ್ರ ಮನೇಲಿ ಒಂದು ಬೆಕ್ಕಿತ್ತು, ಹಳಾದ ಬೆಕ್ಕು. ಎಲ್ಲ ಕಡೆ ಬಂದು ತುಂಬ ತೊಂದರೆ ಕೊಡೋದು, ಪೂಜೆ ಮಾಡೋದು, ಇಲ್ಲಿ ಬರೋದು, ಅದ್ ಬರೋದು, ಏನೋ ಮಾಡ್ತಿತ್ತು. ಅದಕ್ಕೆ ಅವ್ರೇನ್ ಮಾಡೋರು, ಆ ಬೆಕ್ಕನ್ನು ಒಂದ್ ಕಡೆ ತಗೊಂಡೋಗಿ ಕಟ್ಟಾಕ್ಬಿಟ್ಟು ಆಮೇಲೆ ಪೂಜೆ ಪುರಸ್ಕಾರ ಮಾಡೋದು. ಅವ್ರಪ್ಪ ಸತ್ತ, ಮಗ ಟೇಕ್ ಓವರ್ ಮಾಡ್ಕೊಂಡ, ಬೆಕ್ಕು ಸಾಯ್ತು. ಮಗ ಪಕ್ಕದ ಮನೆಗೆ ಹೋಗಿ ಬೆಕ್ಕು ತಂದು ಕಟ್ಟಾಕ್ತಿದ್ದ. ಯಾಕೆ ಹೋಗಿ ಮಾಡ್ತೀಯಾ? ನಮ್ಮಪ್ಪ ಹಿಂಗೆ ಮಾಡ್ತಿದ್ರು, ಬೆಕ್ಕು ಕಟ್ಟಾಕ್ಬಿಟ್ಟೆ ಪೂಜೆ ಮಾಡ್ತಿದ್ರು ಅವರು. ಅಲ್ಲಯ್ಯ, ಅವ್ರು ತೊಂದರೆ ಕೊಡುತ್ತೆ ಅಂತ ಪೂಜೆ ಕಟ್ಟಾಕ್ತಿದ್ರು, ನೀನ್ ಹೋಗ್ಬಿಟ್ಟು ಪಕ್ಕದ ಮನೆಗೆ ಹೋಗ್ಬಿಟ್ಟು ಬೆಕ್ಕು ತಂದು ಕಟ್ಟಾಕ್ತಿದ್ಲ ಮಳಯ. ಇಲ್ಲ ಇಲ್ಲ, ಹಂಗೆ ಮಾಡ್ಬೇಕು. ನಾವು ಮಾಡೋದು ಅದು. ಯಾಕೆ ಮಾಡ್ತಿದ್ದೀರಿ? ಮಾಡ್ತಿದ್ರು, ನಮ್ಮಪ್ಪ ಮಾಡ್ತಿದ್ರು, ನಮ್ಮ ತಾತ ಮಾಡ್ತಿದ್ರು. ಈ
ಊಟ ಮಾಡುವಾಗ ಊಟಕ್ಕೆ ಮೊದಲು ಒಂದು ಗುಟಕ್ಕೆ ನೀರು ಕುಡಿಬೇಕು. ಆಮೇಲೆ ಎಲೆ ಸುತ್ತ ನೀರನ್ನು ಹಾಕಿ ಆಮೇಲೆ ಊಟ ಮಾಡೋದು ಪದ್ಧತಿ. ನಾವು ಅದನ್ನು ಫಾಲೋ ಮಾಡ್ತೀವಿ, ಬ್ಲೈಂಡ್ ಆಗಿ ಫಾಲೋ ಮಾಡ್ತೀವಿ. ಅದಕ್ಕೆ ಇದನ್ನ ಬ್ಲೈಂಡ್ ಬಿಲೀಫ್ ಅಂತ ಕರೆಯೋದು. ಅಂಧಶ್ರದ್ಧೆ, ಅಂಧವಿಶ್ವಾಸ ಅಂತ ಕರೆಯೋದು ಆ ಕಾರಣಕ್ಕೋಸ್ಕರನೇ. ಯಾಕೆ ನೀರು ಕುಡಿತಿದ್ರು ಅಂದ್ರೆ, ನಿಮ್ಮ ಫುಡ್ ಪೈಪ್ ಇದೆಯಲ್ಲ, ನಾನು ಮಾತನಾಡಿ ಫುಡ್ ಪೈಪ್ ಒಣಗೋಗಿದೆ. ಟ್ರೇಕಿ ಇದೆಯಲ್ಲ, ಅದು ಕೆಲಸ ಮಾಡ್ತಾ ಇದೆ, ಫುಡ್ ಪೈಪ್ ಕೆಲಸ ಮಾಡ್ತಿಲ್ಲ. ನನ್ನ ಗಾಳಿ ಪೈಪ್ ಏನಿದೆ ಅದು ಕೆಲಸ ಮಾಡ್ತಾ ಇದೆ, ಅದಿಲ್ಲದೆ ನಾನು ಮಾತಾಡಕ್ ಆಗಲ್ಲ. ಫುಡ್ ಪೈಪ್ ಎಲ್ಲ ಒಣಗೋಗಿದೆ. ನನಗೆ ಈ ಫಂಕ್ಷನ್ ಮುಗಿದ ಕೂಡಲೇ ಸಮೋಸ ಕೊಟ್ರೆ, ಗೊತ್ತಿಲ್ಲ ಕೊಡ್ತಾರೆ, ಸಮೋಸ ಕೊಟ್ರೆ ಆ ಹಾರ್ಡ್ ಫುಡ್ ನಾನು ತಗೊಂಡಾಗ ಸಿಕ್ಕಾಕೊಳ್ಳೋ ಚಾನ್ಸ್ ಇದೆ ಇಲ್ಲಿ ಫುಡ್ ಪೈಪ್ ನಲ್ಲಿ. ಅದು ಸ್ವಲ್ಪ ಒದ್ದೆ ಮಾಡ್ಕೋಬೇಕು ಅಂತ ಹೇಳಿ ಒಂದು ಗುಟಕ್ಕೆ ನೀರನ್ನು ಕುಡಿತಾರೆ. ನೀರಿನ ಸುತ್ತ ಚಿಮುಕ್ಸೋರು, ಎಲೆ ಸುತ್ತ ನೀರು ಚಿಮುಕ್ಸೋರು. ಯಾಕೆ ಅಂದ್ರೆ ಆ ಕಾಲಕ್ಕೆ ಈ ನಮ್ಮ ತರ ಡೈನಿಂಗ್ ಟೇಬಲ್ ಸಿಸ್ಟಮ್ ಇರ್ಲಿಲ್ಲ, ಅಪಾರ್ಟ್ಮೆಂಟ್ ಸಿಸ್ಟಮ್ ಇರ್ಲಿಲ್ಲ, ಫ್ಲೋರ್ ಈ ತರ ಇರ್ಲಿಲ್ಲ, ಮೊಸಾಯಿಕ್ ನೆಲ ಇರ್ಲಿಲ್ಲ, ಇನ್ಯಾವುದೋ ವಿಟ್ರಿಫೈಡ್ ಟೈಲ್ಸ್ ಇರ್ಲಿಲ್ಲ. ಸಗಣಿ ಸಾರಿಸಿದ ನೆಲದ ಮೇಲೆ ಎಲೆ ಇಟ್ಕೊಂಡು ಕೂತ್ಕೊಂಡು ಊಟ ಮಾಡೋರು. ಆ ನೀರನ್ನೆಲ್ಲ ಯಾಕೆ ಅವರು ತುಮುಕ್ಸ್ತಿದ್ರು ಅಂದ್ರೆ, ಆ ಧೂಳು ಎಲೆಗೆ ಬರದೇ ಇರ್ಲಿ ಅಂತ ಒಂದೊಂದು ತುಣುಕು ಆಹಾರವನ್ನ ಎಲೆಯಿಂದ ಆಚೆ ಇಡ್ತಿದ್ರು. ನಾವ್ ಇವತ್ತು ಇಡ್ತೀವಿ. ಎಲ್ಲಿ? 8ನೇ ಫ್ಲೋರ್ ಅಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಒಂದೊಂದು ತುಣುಕು ಆಹಾರವನ್ನ ಆಚೆ ಇಡ್ತೀವಿ. ಅವ್ರು ಯಾಕೆ ಇಡ್ತಿದ್ರು ಅಂದ್ರೆ, ಒಂದ್ ವೇಳೆ ಈ ನೆಲದಲ್ಲಿ ಇರುವೆ ಬಂದ್ರೆ ಆ ಕಡೆ ಕಾನ್ಸಂಟ್ರೇಟ್ ಮಾಡಿ ನಾನು ಎಲೆಗೆ ಬರದೇ ಇರ್ಲಿ ಅಂತ. 8ನೇ ಫ್ಲೋರ್ಗೆ ಯಾವ ಇರುವೆ ಇರ್ತವೆ? 8ನೇ ಫ್ಲೋರ್ಗೆ ಈ ಡೈನಿಂಗ್ ಟೇಬಲ್ ಮೇಲೆ ಯಾವ ಇದು ಅಂದ್ರೆ, ಯಾಕೆ ಮಾಡ್ತಿದ್ಯಾ ಅಂದ್ರೆ, ನಮ್ಮ ತಾತ, ನಮ್ಮಪ್ಪ, ಅವರಪ್ಪ ಎಲ್ಲ ಮಾಡ್ತಿದ್ರು, ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ. ಇಂಥ ಅಂಧವಿಶ್ವಾಸಗಳನ್ನ ಬಿಡಿ. ನಾನು ನಿಮಗೆ ವಿಶೇಷವಾಗಿ ಮಹಿಳೆಯರೇ ಇರೋದ್ರಿಂದ, ಹೆಣ್ಮಕ್ಳೇ ಇರೋದ್ರಿಂದ, ನೀವು ಅತ್ಯಂತ ಪ್ರಮುಖ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತವ್ರು, ವಹಿಸುವಂತವ್ರು. ನೀವು ಮುಂದೆ ನಿಮ್ಮ ಮಕ್ಕಳನ್ನ ವೈಚಾರಿಕತೆಯನ್ನ ಮೈಗೂಡಿಸುವಂತೆ ಬೆಳೆಸಿ. ನಿಮ್ಮ ಮಕ್ಕಳಿಗೆ ವೈಚಾರಿಕತೆಯನ್ನ ಕಲಿಸಿ. ವೈಚಾರಿಕತೆ ಅಂದ್ರೆ ರಾಷನಲಿಸ್ಟಿಕ್ ಅಪ್ರೋಚ್ ಅಂತ. ರಾಷನಲ್ ಆಗಿ ಥಿಂಕ್ ಮಾಡೋದನ್ನ ಮಕ್ಕಳಿಗೆ ಕಲಿಸಿ. 900 ವರ್ಷಗಳ ಹಿಂದೆ ಬಸವಣ್ಣ ಅದನ್ನ ಆ ಮಾತು ಹೇಳಿದ್ದಾರೆ ಅಂದ್ರೆ, ಇವತ್ತು ನಾವು ಕೇಳಲಿಲ್ಲ ಅಂದ್ರೆ ನಮ್ಮಂತ ಶತಮೂರ್ಖರು ಬಹುಶಃ ಇನ್ನೊಬ್ಬರಿದ್ವಿ. ತಿರುಪತಿಗೆ ಹೋದವರೆಲ್ಲ ಸಾಮಾನ್ಯವಾಗಿ ಏನ್ ಮಾಡ್ತಾರೆ? ಮುಡಿ ಕೊಡ್ತಾರೆ. ಮುಡಿ ಅಂದ್ರೆ ಏನು? ಕೂದ್ಲು ಅಂತ. ಮುಡಿ ತೆಗ್ಸೋದು, ಮುಡಿ ಕಟ್ಟೆ ಜಾಗ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಮುಡಿ ಕಟ್ಟೆ, ಮುಡಿ ತೆಗೆಸ್ಕೊಳ್ಳೋ ಜಾಗ. ಮುಡಿ ಅಂದ್ರೆ ಕೂದಲು ಅಂತ. ಕೂದಲನ್ನ ತೆಗೆಸ್ಕೊಳ್ಳುವಂತ ಒಂದು ಪ್ರದೇಶ. ತಿರುಪತಿಗೆ ಹೋದ್ರೆ ಒಂದು 70ರಿಂದ 80% ಜನ ನೋಡಿ, ಎಲ್ಲ ಕಡೆ ಬೋಳು ಮಂಡ್ಯಗಳೇ. ವಿಚಿತ್ರವಾದ ಒಂದು ಸೀನನ್ನ ನಾವು ತಿರುಪತಿಯಲ್ಲಿ ಕಾಣ್ತೀವಿ. ಅದೇನೋ ತಿರುಪತಿಗೆ ಹೋಗಿ ಮುಡಿ ಕೊಟ್ಬಿಡೋ ನನಗೆ ಒಳ್ಳೇದಾಗೋಯ್ತು ಅಂತ. ಅದು ಕಬೀರ್ ಒಂದು ಮಾತು ಹೇಳಿದ್ರು, ಅದ್ ಯಾಕಯ್ಯ ಕೂದನ್ನ ನೀನು ಅದೇನ್ ಅನ್ಯಾಯ ಮಾಡಿತ್ತು, ಪದೇ ಯಾಕೆ ಅದನ್ನ ಬೋಳಿಸ್ಕೊಟ್ಟದ್ರ ಜೀವ ತಿಂತೀಯ ನೀನು? ಬೋಳಿಸ್ಕೊಳ್ಳೇಬೇಕು ಅಂತ ನಿನ್ಗೇನಾದ್ರೂ ಇದ್ರೆ, ನಿನ್ನ ಮನಸ್ಸಿನ ಒಳಗಡೆ ವಿಕಾರಗಳಿದಾವಲ್ಲ, ಕೆಟ್ಟ ಆಲೋಚನೆಗಳಿದಾವಲ್ಲ, ಅವನ್ನ ಬೋಳಿಸ್ಕೋ, ಅವನ್ನ ಕ್ಲೀನ್ ಮಾಡ್ಕೋ. ನಿನ್ ತಲೆ ಏನ್ ಮಾಡಿತ್ ಪಾಪ? ಅದು ಕೂದಲು ಏನ್ ಮಾಡಿತ್ ನಿನ್ಗೆ? ಡಾಕ್ಟರ್ ಗೊತ್ತು ಕೂದಲ್ನ ರೋಲ್ ಏನು ಅಂತ. ನಮ್ಮ ತಲೆ ಮೇಲೆ ಎಲ್ಲರೂ ತಲೆ ಮೇಲೆ ಕೂದಲು ಇದೆಯಾ? ಇಲ್ಲ ಇದೆ. ಡೌಟಾ? ಮುಟ್ ನೋಡ್ಕೊಂಬಿಡಿ. ಕೂದಿದೆ. ಇಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಇನ್ ಕಂಟ್ರೋಲಿಂಗ್ ದ ಹಿಟ್. ತಲೆ ಒಳಗಡೆ ಇದೆಯಲ್ಲ, ಇದು ಸ್ಕಲ್ಲು ಒಳಗಡೆ ಏನೇನೋ ಬಿಸಿಲು ಅದು ಇದು ಎಲ್ಲ ಇದಾವಲ್ಲ, ವೆರಿ ವೈಟಲ್ ಆರ್ಗನ್ಸ್ ಅವೆಲ್ಲ, ತುಂಬಾ ವೈಟಲ್ ಆರ್ಗನ್ಸ್. ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಬಿಸಿ ಒಳಗಡೆ ತಾಗದಂಗೆ ಅಥವಾ ಚಳಿ ಆದ್ರೆ ಒಳಗಡೆ ಹೋಗದಿದ್ದಂಗೆ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಇರುವಂತ ಈ ಕೂದಲು. ನಮ್ಮ ದೇಹ 96% ದೇಹದ ಮೇಲೆ ಕೂದಲುಗಳಿದೆ. ಅಂಗೈ, ಅಂಗಾಲು, ತುಟಿ, ಕೆಲವು ಭಾಗಗಳು ಬಿಟ್ಬಿಟ್ರೆ ಇನ್ನು 96% ಮನುಷ್ಯನ ಶರೀರದಲ್ಲಿ ಕೂದಲುಗಳಿದೆ. ಆ ಕೂದಲುಗಳು ನಮ್ಮ ಉಷ್ಣಾಂಶವನ್ನ ನಿಯಂತ್ರಣ ಮಾಡಿಸುವಂತ ಕೆಲಸವನ್ನ ಮಾಡ್ತವೆ. ಅದನ್ನ ಯಾಕಪ್ಪ ನೀನ್ ಪದೇ ಹೋಗ್ಬಿಟ್ಟ ತಿರುಪತಿಗೋ, ಮಂತ್ರಾಲಯಕ್ಕೋ, ಚಾಮುಂಡಿ ಬೆಟ್ಟಕ್ಕೋ, ಮೇಲ್ಕೋಟೆಗೋ ಹೋಗಿ ಯಾಕೆ ನೀನ್ ಬೋಳಿಸ್ಕೊಂಡ್ ಬರ್ತೀಯಾ? ತಿರುಪತಿಯಲ್ಲಿ ಅದು ಇವತ್ತು ಒಂದು ಉದ್ಯಮ. ವರ್ಷಕ್ಕೆ 500ರಿಂದ 600
ಟನ್ ಕೂದಲು ರಫ್ತಾಗುತ್ತೆ, ಹೊರದೇಶಕ್ಕೆ ಹೋಗುತ್ತೆ, ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ. ಅದರ ಆದಾಯ ಸರಿಸುಮಾರು 200 ಕೋಟಿ. ಕೂದಲು ಮಾರಿದ ಆದಾಯ ತಿರುಪತಿಗೆ 200 ಕೋಟಿ. ಜಸ್ಟ್ ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಅನ್ ಅಮೌಂಟ್ ಆಫ್ ಹೇರ್ ಇಸ್ ಗೋಯಿಂಗ್ ಔಟ್. 200 ಕೋಟಿ ರೂಪಾಯಿ. ನಾನು ಒಂದ್ ಕಡೆ ಓದ್ದೆ, ಪ್ರತಿದಿನ 2,000 ಹೆಂಗಸರು ತಮ್ಮ ತಲೆಮುಡಿ ಕೊಡ್ತಾರೆ. ಹೆಂಗಸರಿಗೆ ಕೂದಲಿಗೆ ಬೆಲೆ ಜಾಸ್ತಿ, ಉದ್ದ ಇರೋದ್ರಿಂದ. ನೋಡಿ, ನಿಮ್ ಕೂದಲಿಗೆ ಬೆಲೆ ಇದೆ. ಹೆಂಗಸನ ಕೂದಲಿಗೆ ಉದ್ದ ಜಾಸ್ತಿ, ಬೆಲೆ ಜಾಸ್ತಿ ಅದಕ್ಕೆ. ಇನ್ ಕೆಲವರು ಬಾಬ್ ಕಟ್ ಸ್ವಲ್ಪ ಕಮ್ಮಿ ಬೆಲೆ. ನಮ್ಮಂತವ್ರಿಗಿಲ್ಲ, ಆಚೆನೂ ಇಲ್ಲ, ಅಲ್ಲೂ ಇಲ್ಲ, ತಿರುಪತಿಯಲ್ಲೂ ಇಲ್ಲ, ನನಗೆ ಮೈಸೂರಲ್ಲೂ ಇಲ್ಲ. ತಲೆಗೆ ಬೆಲೆ ಇಲ್ಲ ಅಂದ್ರೆ ಅದು ಒಂದು ದೊಡ್ಡ ಉದ್ಯಮವಾಗಿ ಅಲ್ಲಿ ಬೆಳೆದಿದೆ. 200 ಕೋಟಿ ರೂಪಾಯಿನ ಒಂದು ವಹಿವಾಟನ್ನ ಅದು ನಡೆಸುತ್ತೆ. ಏನಾದ್ರು ಆಗಿದ್ಯಾ? ಅದರಿಂದ ಏನಾದ್ರು ಆಗಿದ್ಯಾ? ಏನಿಲ್ಲ. ತಲೆ ಕಾಯ್ತಿ ಅಂತ ಟೋಪಿ ಹಾಕೋತೀರ ಅಷ್ಟೇ. ಮೊದ್ಲೇ ಪಾಪ ಕಾಯ್ತಿತ್ತದು, ಬಿಸಿಲಿನ ಝಳಕ್ಕೆ ಅದು ಕಾಯ್ತಿತ್ತದು, ಅದು ಕೂದಲು. ಅದನ್ನ ತೆಗೆಸ್ಬಿಟ್ಟು ಒಂದ್ ಕ್ಯಾಪ್ ಹಾಕೊಳ್ಳೋದು. ಹೆಂಗಸರು ಗಂಡಸರು ಆಗಿ ತಲೆಮುಡಿ ಕೊಟ್ಟು ಬರ್ತಾರೆ, ಸುಲಿಗೆ ಕೊಟ್ಟು ಬರ್ತಾರೆ. ಸುಲಿಗೆ ಅಂದ್ರೇನು? ಎಲ್ಲವನ್ನು ದಾನ ಮಾಡೋದು, ಹುಂಡಿಗೆ ಹಾಕೋದು, ಕಿವಿಯಿಂದ, ಮೂಗಿಂದ, ಕತ್ತಿಯಿಂದ, ಕೈಯಿಂದ, ಏನೇನಿದಾವೋ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಹೋಗ್ತಾರೆ. ಫುಲ್ ಹಾಕೊಂಡವ್ರು ಫುಲ್ ಕೊಡ್ಬೇಕಲ್ವಾ? ಅದಕ್ಕೆ ಸುಮಾರಾಗಿರೋದೊಂದು ಓಲೆ, ಸುಮಾರಾಗಿರೋದೊಂದು ಮೂಗ್ಬಟ್ಟು, ಸುಮಾರಾಗಿರೋದೊಂದು ಸರ, ಅಷ್ಟು ಹಾಕೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ನಾನು ಕೊಟ್ಟೆ, ದೇವರಿಗೆ ಸುಲಿಗೆ ಕೊಟ್ಟೆ. ಸುಲಿಗೆ ಮಾಡ್ತಿರೋರು ಯಾರು? ನೀವು ಕೊಡ್ತೀರಿ. ಅಲ್ಲಿ ಪೂಜಾರಿಗಳದಲ್ಲ, ಅವ್ರು ಸುಲಿಗೆ ಮಾಡ್ತಿದ್ದಾರೆ. ಕಳೆದ 2-3 ವರ್ಷಗಳ ಹಿಂದೆ ತಾವು ಪತ್ರಿಕೆಯಲ್ಲಿ ಓದಿರ್ಬೋದು, ಒಬ್ಬ ಅಲ್ಲಿಯ ಪ್ರಮುಖ ಪ್ರೀಸ್ಟ್ ಇದ್ನಲ್ಲ, ಪೂಜಾರಿ ಇದ್ನಲ್ಲ, ತಿರುಪತಿ ಪೂಜಾರಿ ಮನೆಯಲ್ಲಿ ರೈಡ್ ಮಾಡಿದಾಗ 400 kg ಚಿನ್ನ ಸಿಕ್ತು. 400 kg. ಹೌ ವಿ ಗಾಟ್ ದಟ್? ಹೇಗೆ ಅವ್ರ ಮನೇಲಿ 400 kg ಬಂತು? ಪ್ರಶ್ನೆ ಮಾಡಿದ್ರು ರೈಡ್ ಮಾಡಿದ್ರು ಅಧಿಕಾರಿಗಳು. ಅಲ್ಲಯ್ಯ, ನಿನ್ನ ಮನೇಲಿ ಯಾಕೆ 400 kg ಇಟ್ಕೊಂಡೆ ನೀನು? ಇದು ದೇವಸ್ಥಾನದ ಆಸ್ತಿ ಅಲ್ವಾ? ಅದರ ಭಂಡಾರಕ್ಕೆ ಹೋಗ್ಬೇಕಲ್ವಾ? ನಿನ್ನ ಮನೆಗೆ ಹೇಗ್ ಬಂತು ಅಂತ ಉತ್ತರ ಕೊಟ್ಟ ಅವನು. ಸ್ವಾಮಿ, ಇದೆಲ್ಲ ಅತ್ಯಂತ ಬೆಲೆ ಬಾಳುವಂತ ವಸ್ತುಗಳು, ಅಲ್ಲಿದ್ರೆ ಕಳ್ತನ ಆಗುತ್ತೆ ಅಂತ ಹೇಳಿ ನನ್ನ ಮನೆ ತಂದಿಟ್ಕೊಂಡಿದ್ದೀನಿ ಅನ್ನೋ ಒಂದು ಆರಕ್ಕೆ ಉತ್ತರ ಕೊಟ್ಟ. ಅಂದ್ರೆ ಸುಲಿಗೆ ಮಾಡ್ತಿರೋರು ಅವರು, ಸುಲಿಗೆ ಒಳಗಾಗ್ತಿರೋರು ನಾವು. ಹೇಳ್ತಾರೆ, ನಂಬಿಬೇಡಿ ಕಣ್ರಯ್ಯ, ನಂಬಿಬೇಡಿ. ಯಾರು? ನಾನು ಹೇಳ್ತಿಲ್ಲ. ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೇಳ್ತಾರೆ, ಏನಲ್ಲಿ ಜ್ಯೋತಿ, ಮಕರ ಜ್ಯೋತಿ ಕಾಣಿಸ್ಕೊಡುತ್ತೆ, ನಾವೆಲ್ಲ ಹೋಗ್ತೀವಲ್ಲ ಕಪ್ಪಟ್ಟೆ ಹಾಕೊಂಡು, ಇನ್ನು ಸ್ಯಾಫ್ರಾನ್ ಬಟ್ಟೆ ಹಾಕೊಂಡು, ಅದು ಗ್ರೇಡ್. ಫಸ್ಟ್ ಕಪ್ಪು, ಆಮೇಲೆ ಸ್ಯಾಫ್ರಾನ್, ಆಮೇಲೆ ಎಂಥದ್ದು. ಇಷ್ಟು ಸರ್ತಿ ಹೋದ್ರೆ ಈ ಬಟ್ಟೆ ಹಾಕೋಬೇಕು, ಇಷ್ಟು ಸರ್ತಿ ಹೋದ್ರೆ. ನಾನು ಇದನ್ನ ವಿರೋಧಿಸಿ ಮಾತನಾಡ್ತಿಲ್ಲ, ನಿಮ್ಮ ತಿಳುವಳಿಕೆಗೋಸ್ಕರ ಹೇಳ್ತಿರೋದು. ಆಡಳಿತ ಮಂಡಳಿಯವರು ಸ್ವತಃ ಒಪ್ಕೊಂಡ್ರು, ಇದು ಮ್ಯಾನ್ ಮೇಡ್ ಜ್ಯೋತಿ, ಇದು ಮನುಷ್ಯ ಮಾಡಿರುವಂತದ್ದು ಕೊಂಡ್ರು, ದೇವ್ರು ಯಾವ್ದು ಮಾಡಿಲ್ಲ ಇದನ್ನ. ಅಲ್ಲಿ ಒಂದು ಟ್ರೈಬಲ್ ಜನ ಇದ್ದಾರೆ ಆ ಪ್ರದೇಶದಲ್ಲಿ. ಎಷ್ಟೋ ಒಂದು 10-12 ಕಿಲೋಮೀಟರ್ ದೂರದಲ್ಲಿ, ಆ ಕಾಡಿನ ಮಧ್ಯದಲ್ಲಿ ಯಾವುದೋ ಒಂದು ಟ್ರೈಬಲ್ ಕಾಲೋನಿ ಇದೆ. ಆ ಟ್ರೈಬಲ್ ಕಾಲೋನಿಯ ಜನ ಅಂತ ದಿವಸ ಯಾವುದೋ ಒಂದು ಹಬ್ಬ ಮಾಡಿ ಬೆಂಕಿ ಹಚ್ತಾರೆ. ಆ ಬೆಂಕಿ ನಿಮಗೆ ಜ್ಯೋತಿಯ ಕಾಣಿಸುತ್ತೆ ಹೊರತು ಯಾವ ಅಯ್ಯಪ್ಪ ಬಂದು ಅಲ್ಲಿ ಹಚ್ಚಲ್ಲಪ್ಪ. ಇವೆಲ್ಲ ಸುಳ್ಳು ಅಂತ ಆಡಳಿತ ಮಂಡಳಿಯವರು ಹೇಳಿದ್ರು. ನಾವು ನಂಬಲಿಲ್ಲ, ನಾವು ನಂಬುವಂತ ಪೈಕಿನೂ ಅಲ್ಲ. ಇವತ್ತಿಗೂ ನಾವು ತಂಡೋಪತಂಡವಾಗಿ ಲಕ್ಷಾಂತರ ಜನ ಭಕ್ತರು ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಪ್ರಸಾದ ಕೊಡ್ತಾರ, ಒಂದು ಅರವಣ ಅಂತ ಅದ್ರ ಹೆಸರು, ಒಂದು ಡಬ್ಬಿಲ್ ಕೊಡ್ತಾರೆ. ಕಳೆದ ವರ್ಷ 6.5 ಲಕ್ಷ ಡಬ್ಬಿಗಳು ವೇಸ್ಟ್ ಆದವು. ಯಾಕೆ ವೇಸ್ಟ್ ಆದವು ಅಂದ್ರೆ, ಅಲ್ಲಿಯ ಕೇರಳ ಹೈಕೋರ್ಟ್ ಒಂದು ಇದು ಕೊಡ್ತು, ಸೂಚನೆ ಕೊಡ್ತು. ಫುಡ್ ಸೇಫ್ಟಿ ಸೆಲ್ ಅಂತ ಒಂದಿದೆ, ಆಹಾರವನ್ನ ಸುರಕ್ಷತಾ ಒಂದು ಸೆಲ್ ಅಂತ ಒಂದಿದೆ. ಅದು ಅವರು ಹೋಗಿ ಪತ್ತೆ ಹಚ್ಚಿದ್ರು, ಈ ಅರವಣ ಪ್ರಸಾದ ಮಾಡ್ತಿರಲ್ಲಪ್ಪ ಕೇರಳದಲ್ಲಿ, ಆ ಅರವಣ ಪ್ರಸಾದ ಮಾಡೋದಕ್ಕೆ ಮೇಜರ್ ಈ ಏಲಕ್ಕಿ ಬಳಸ್ತಾರೆ. 7,500 ಟನ್ನು ಏಲಕ್ಕಿನ
ತಗೊಂಡು ಅದನ್ನ ಬಳಸ್ತಾರೆ. ಈ ಫುಡ್ ಸೇಫ್ಟಿ ಸೆಲ್ ಅವ್ರು ಏನ್ ಮಾಡಿದ್ರು, ಅದನ್ನ ಚೆಕ್ ಮಾಡೋದು. ಆ ಏಲಕ್ಕಿ ಬೀಜದಲ್ಲಿ, ಏಲಕ್ಕಿಯಲ್ಲಿ ಏನು ನಾರ್ಮ್ಸ್ ಇತ್ತೋ ಅದಕ್ಕಿಂತ ಹೆಚ್ಚು ನಾರ್ಮ್ಸ್ ಪೆಸ್ಟಿಸೈಡ್ಸ್ ಇದ್ವು. ಪೆಸ್ಟಿಸೈಡ್ ಅಂದ್ರೆ ಏನು? ಕ್ರಿಮಿನಾಶಕಗಳಿದ್ವು ಅದರಲ್ಲಿ, ಎಲ್ಲಿ? ಆ ಪ್ರಸಾದದಲ್ಲಿ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಕೋರ್ಟ್ನವರು, ಇದನ್ನು ಯಾವುದೇ ಕಾರಣಕ್ಕೂ ಭಕ್ತರಿಗೆ ಕೊಡಬಾರದು, ನೀವು ಕೊಟ್ರೆ ಇದು ಪಾಯ್ಸನ್, ನಿಮ್ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ರು ದೇವಸ್ಥಾನದವ್ರಿಗೆ. 6.5 ಲಕ್ಷ ಟಿನ್ನು ಒಂದ್ ಕಡೆ ಇಟ್ಟು 5.5 ಕೋಟಿ ಬೆಲೆ ಬಾಳುವಂತದ್ದು. ಅದನ್ನ ಡಿಸ್ಪೋಸ್ ಮಾಡ್ಬೇಕು. ಎಲ್ಲಿ ಮಾಡೋದು? ಕಾಡಲ್ಲಿ ತಗೊಂಡು ಸುರಿತೀವಿ ಅಂದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದ್ರು, ಸುರಿದಿರ್ದಿರ ಜೋಕೆ, ಇಲ್ಲಿ ಕಾಡು ಪ್ರಾಣಿಗಳಿದಾವೆ, ಅವೆಲ್ಲ ತಿಂದುಬಿಟ್ಟು ಅದ್ರ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ, ಇಲ್ಲಿ ನಾವು ಬಿಡಲ್ಲ ಅಂದ್ರು. ಸಮುದ್ರಕ್ಕೆ ಬಿಸಾಡ್ತೀವಿ ಅಂದ್ರು. ಅಲ್ಲಿ ಮತ್ತೆ ಎಚ್ಚರಿಕೆ ಕೊಟ್ರು, ಮೀನುಗಳಿದಾವೆ ಸಾಯ್ತವೆ, ನಾವು ಸಮುದ್ರಕ್ಕೆ ಬಿಸಾಕಕ್ ಬಿಡಲ್ಲ ಅಂತ. ಕೊನೆಗೆ ಹೈದರಾಬಾದ್ನ ಒಂದು ಕಂಪನಿಗೆ ಇದನ್ನ ಡಿಸ್ಪೋಸ್ ಮಾಡೋದಕ್ಕೆ ಒಂದು ಟೆಂಡರ್ ಕರೆದು ಕೊಟ್ರು. ಯಾವುದು? ಈ 6.5 ಲಕ್ಷ ಟನ್ ಟಿನ್ಗಳಿದ್ವಲ್ಲ, ಆ ಟಿನ್ ಹೇಗಪ್ಪ ಇದನ್ನ ಡಿಸ್ಪೋಸ್ ಮಾಡೋದು? ಅವ್ರು ಅದನ್ನ ತಗೊಂಡು ಹೋಗ್ಬಿಟ್ಟು ಅದಕ್ಕೆ ಎಷ್ಟೋ ಲಕ್ಷ ಕೊಟ್ರು ಇವರು, ತಗೊಂಡೋಗಿ ಅದನ್ನ ಗೊಬ್ಬರ ಮಾಡೋದಕ್ಕೆ. ಆ ಪ್ರಸಾದ ಹ್ಯಾಸ್ ಬಿಕಮ್ ಗೊಬ್ಬರ. ನಾವು ನೀವು ತಿಂದಿದ್ರೆ ಗೊಬ್ಬರ ತಿಂದಂಗೆ ಆಗ್ತದೆ. ಅಂದ್ರೆ ಹೈಕೋರ್ಟ್ ಹೇಳುತ್ತೆ, ತಿನ್ಬೇಡ್ರಯ್ಯ ಇದನ್ನ, ಇದರಲ್ಲಿ ಪೆಸ್ಟಿಸೈಡ್ ಇದೆ, ಕ್ರಿಮಿನಾಶಕ ಅಂಶ ಇದೆ, ತಿನ್ಬೇಡಿ ನೀವು ಅಂತ. ನಮ್ಮ ಜನ ವಾದ ಮಾಡ್ತಾರೆ, ತಿಂದ್ರೆ ಏನಾಗ್ಬಿಡುತ್ತೆ? ಇಷ್ಟು ವರ್ಷ ತಿಂದಿಲ್ವಾ? ಅಯ್ಯ ತಿಂದಿದ್ಯಾ, ಎಷ್ಟು ತಿಂದಿದ್ಯಾ ಪ್ರಸಾದ ಅಂತ? ಎಷ್ಟು ತಿಂದಿದ್ಯಾ? 1 ಟಿನ್ ತಿನ್ನು, ಹೋಗ್ತೀಯಾ? ಹಾಗೇನೆ ಸುಮ್ಮನೆ ನಿಮ್ಮ ಗಮನಕ್ಕೆ, ಇದು ನಾನು ಹೇಳ್ತಿರೋದು ಯಾವುದೋ ಕಟ್ಟುಕತೆ ಅಲ್ಲ, ಅಥವಾ ನನ್ನ ಸ್ವಯಂ ಕಲ್ಪಿತ ಕಥೆಗಳು ಅಲ್ಲ. ನಾನು ಓದಿದ, ಕೇಳಿದ, ಕಂಡ ಅನುಭವ, ಅದನ್ನ ನಿಮ್ಮ ಮುಂದೆ ಇಡ್ತಿದ್ದೀನಿ. ಗಂಗಾ ನದಿಯ ನೀರನ್ನ ತರ್ತಾರೆ ಜನ. ಕಾಶಿಗೆ ಹೋದ್ರೆ ಗಂಗಾ ನದಿ ನೀರನ್ನ ಬಾಟ್ಲಲ್ಲಿ ಮಾರ್ತಾರೆ, ಅದನ್ನ ಮನೆಗೆ ತರ್ತಾರೆ. ಏನಕ್ಕೆ ತರ್ತಾರೆ? ಯಾರು ಸತ್ರೆ ಸಾಯೋ ಕೊಂದಲ್ಲಿ ಬಿಡೋಕೆ, ಕುಡಿಯೋಕಲ್ಲ. ಯಾರೋ ಸಾಯ್ತಿರ್ತಾರೆ ಮನೆಯಲ್ಲಿ, ಅಥವಾ ಯಾರೋ ನಿಮ್ ಊರಲ್ಲಿ ಸತ್ರು, ಹುಡುಗ ಅವ್ರ ಕಾಶಿಗೆ ಹೋಗಿದ್ದ, ಅವ್ರ ಮನೇಲಿ ಗಂಗಾ ಜಲ ಇದೆ, ಇಸ್ಕೊಂಡ್ ಬೇಗ ಇಟ್ಕೊಂಬ ಬಂದು 2 ತೊಟ್ಟು ಬಿಟ್ಕೊಂಡು ಸತ್ತೋಗ್ತಾನೆ. ಬಿಡ್ದಿದ್ರೆ 2 ಗಂಟೆ ಬದುಕಿರ್ತಿದ್ದ. ಯಾಕೆಂದ್ರೆ ಅಷ್ಟು ಕಂಟ್ಯಾಮಿನೇಟೆಡ್ ವಾಟರ್ ಅದು, ಅಷ್ಟು ಕಂಟ್ಯಾಮಿನೇಟೆಡ್ ವಾಟರ್. ಅದಕ್ಕೆ ಒಂದು ಮಾತೇ ಇಲ್ವಾ, ಗಂಗಾ ಸ್ನಾನಂ ತುಂಗಾ ಪಾನಂ ಅಂತ. ಗಂಗೆ ಸ್ನಾನ ಮಾಡೋಕೆ ಅಷ್ಟೇ ಲಾಯಕು, ತುಂಗೆ ಕುಡಿಯೋಕೆ ಅಷ್ಟೇ ಲಾಯಕು. ಕೆಲವು ಪ್ರಶ್ನೆ ಮಾಡಿದ್ರು, ಗಂಗಾ ನದಿಲಿ ಎಷ್ಟು ಲಕ್ಷಾಂತರ ಜನ ದಿನ ಸ್ನಾನ ಮಾಡ್ತಾರೆ, ಯಾರಿಗೂ ಏನು ಸ್ಕಿನ್ ಡಿಸೀಸ್ ಬರಲ್ವಲ್ಲ? ನೀವ್ ಹೇಳ್ತೀರಿ ಬಹಳ ಕೊಳಕಾಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಕಂಟ್ಯಾಮಿನೇಟೆಡ್ ವಾಟರ್ ಅದು, ಬಹಳ ಪೊಲ್ಯೂಟೆಡ್, ಹೆಣೆಗಳನ್ನ ಬೇಯಿಸಿ ಹಂಗೆ ಅಲ್ಲಿ ಬಿಟ್ಬಿಡ್ತಾರೆ, ಅವು ತೇಲ್ಕೊಂಡು ಬರ್ತಿರ್ತವೆ. ಆದ್ರೂ ಸ್ನಾನ ಮಾಡಿದ್ರೆ ಯಾರಿಗೂ ಏನು ಸ್ಕಿನ್ ಡಿಸೀಸ್ ಬರಲ್ವಲ್ಲ, ಏನ್ ಸಮಾಚಾರ ಅಂತ ಕೇಳಿದ್ರು. ಆ ಗಂಗಾ ನದಿಲಿ ಏನೊಂದು ವಿಶೇಷ ಇದೆ ಅಂತಂದ್ರೆ, ಸಲ್ಫರ್ ಕಂಟೆಂಟ್ ತುಂಬಾ ಇದೆ. ನೀವು ಯಾವುದೇ ಸ್ಕಿನ್ ಆಯಿಂಟ್ಮೆಂಟ್ ತಗೊಂಡ್ರೆ ಡಾಕ್ಟರ್ ಗೊತ್ತು, ಅದರಲ್ಲಿ ಸಲ್ಫರ್ ಇದ್ದೇ ಇರಬೇಕು, ಬೇಸ್ ಅದು. ಆ ಸಲ್ಫರ್ ಕಂಟೆಂಟ್ ಇರೋದ್ರಿಂದ ಅಲ್ಲಿಯ ಕ್ರಿಮಿಕೀಟಗಳನ್ನ, ಬ್ಯಾಕ್ಟೀರಿಯಾಸ್ಗಳನ್ನ, ಜರ್ಮ್ಸ್ ಅನ್ನ ಅದು ಸಾಯಿಸುತ್ತೆ. ಹಾಗಾಗಿ ನಿಮಗೇನು ಆಗ್ತಿಲ್ಲ, ಕುಡಿಬೇಡಿ ಅಷ್ಟೇ. ನಾನೊಂದು ಪುಸ್ತಕ ಬರೆಯುವಾಗ ಕಾಶಿಗೆ ಹೋಗ್ಬೇಕಾಗಿತ್ತು, ಒಂದು ಚಾಪ್ಟರ್ ಬರೀಬೇಕಿತ್ತು. ಕಾಶಿಯ ಸಾವಿನ ಮನೆಗಳು ಅಂತ ಒಂದು ಚಾಪ್ಟರ್. ಕಾಶಿಯ ಸಾವಿನ ಮನೆಗಳು, ಅದಕ್ಕೆ ಮುಕ್ತಿಧಾಮ ಅಂತ ಒಳ್ಳೆ ಸುಂದರವಾದ ಹೆಸರು ಕೊಟ್ಟಿದ್ದಾರೆ. ನಾನು ಅದನ್ನು ಸಾವಿನ ಮನೆ ಅಂತ ಕರಿತೀನಿ. ಅಲ್ಲಿ ಅವರು ಅದಕ್ಕೆಲ್ಲ ಮುಕ್ತಿಧಾಮಗಳು ಅಂತ ಹೆಸರು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಕೇಳ ಚೆನ್ನಾಗಿದೆ. ಮುಕ್ತಿಧಾಮ, ಎಲ್ಲೋದ್ರೂ ಮುಕ್ತಿ ಸಿಗುತ್ತೆ ನನಗೆ ಅಂತ. ಸಾಯ್ತೀನಿ ಅಂತ ಹೇಳಿದ್ರೆ ಬೇಜಾರಾಗುತ್ತೆ, ಮುಕ್ತಿ ಸಿಗುತ್ತೆ ಅಂತ ಸಮಾಧಾನ. 79 ಇಸ್ವಿಲ್ ನಾನು ಹೋದಾಗ ಎಲ್ಲೋ ಬೆರಳಿಕೆಯಷ್ಟು ಮುಕ್ತಿಧಾಮಗಳು, ಈ ಸಾವಿನ ಮನೆಗಳು ಕಾಶಿಯಲ್ಲಿ ಇದ್ದವು. ಮೊನ್ನೆ ಒಂದು ರಿಪೋರ್ಟ್ ಅನ್ನ ನಾನು ನೋಡಿದೆ. ಇವತ್ತು ಕಾಶಿ ನಗರದಲ್ಲೇ 300ಕ್ಕಿಂತ ಹೆಚ್ಚು ಈ ತರ ಮುಕ್ತಿಧಾಮಗಳಿದಾವೆ. ಅಂದ್ರೆ ಏನಕ್ಕೆ ಅಂದ್ರೆ, ನಮ್ಮ ಜನ, ನಮಗೆ ಎಷ್ಟು ನಂಬಿಕೆ ಇದೆ ಇವತ್ತಿಗೂ 21ನೇ ಶತಮಾನದಲ್ಲೂ ಅಂದ್ರೆ, ಕಾಶಿಲ್ ಸತ್ರೆ ನಾವು ಸ್ವರ್ಗಕ್ಕೆ ಸೀದಾ ಹೊರಡ್ತೀವಿ, ನೋಡು ಯಾರಲಿಲ್ಲ ಎಲ್ಲೂ ಏನು ಸೀದಾ ಹತ್ರ. ಅದು ಮೈಸೂರಿಗಿಂತ ಸಿಕ್ಕಾಪಟ್ಟೆ ಹತ್ರ. ಅಲ್ಲೋಗಿ ಸತ್ರೆ ಕಾಶಿಲಿ ಸೀದಾ ಸ್ವರ್ಗ ಕೊಟ್ಟೋಗ್ತೀವಿ. ಯಾವುದು? ಇಲ್ಲಿ ತಿರುವುಗಳು, ಮುರುವುಗಳು, ಆಮೇಲೆ ದಾರಿ ತಪ್ಪಿಸ್ಕೊಳ್ಳೋದು ಏನಿಲ್ಲ, ಸೀದಾ ಸ್ವರ್ಗ ಕೊಡೋದು. ಹಂಗಾಗಿ
ಜನ ಕಾಶಿಗೆ ಸಾಯೋದಕ್ಕೆ ಹೋಗ್ತಾರೆ, ಇಂಥ ಮುಕ್ತಿಧಾಮಗಳಲ್ಲಿ ಇರ್ತಾರೆ. ಒಬ್ಬ ಮುಕ್ತಿಧಾಮದ ಮ್ಯಾನೇಜರ್ನ ನಾನು ಭೇಟಿ ಮಾಡಿ ಕೇಳಿದೆ ಅವ್ರಿಗೆ, ಏನ್ ಸ್ವಾಮಿ ಎಷ್ಟು ವರ್ಷ ತಾವು ಕೆಲಸ ಮಾಡ್ಕೊಂಡಿದ್ದೀರಿ ಮುಕ್ತಿಧಾಮದಲ್ಲಿ? ಅವ್ರು ಹೇಳಿದ್ರು 40 ವರ್ಷ ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ಏನ್ ಕಂಡೀಷನ್ ಅಂದ್ರೆ, ಈ ಮುಕ್ತಿಧಾಮಕ್ಕೆ ಯಾರೋ ಒಬ್ಬ ಸೇರಿಸಿದ್ರೆ ವಯಸ್ಸಾದವ್ರನ್ನ ಸೇರಿಸೋನೇನು ಸಾಯಿಸೋದು ಅಂತ. ಒಂದು ಕಂಡೀಷನ್ ಏನು ಅಂದ್ರೆ, ಇಲ್ಲಿ ಸೇರಿಕೊಂಡ 15 ದಿನಗಳೊಳಗಡೆ ಅವನು ಸತ್ತೋಗ್ಬೇಕು. ಕಂಡೀಷನ್. ಸಾಯಲಿಲ್ಲ ಅಂದ್ರೆ ವಾಪಸ್ ಕಳಿಸ್ಕೊತಾರೆ. 1-2 ದಿನ ನಾವು ಗ್ರೇಸ್ ಕೊಡ್ತೀವಿ, ಆಗ್ಲೂ 17 ದಿನಕ್ಕೂ ಸಾಯಲಿಲ್ಲ ಅಂದ್ರೆ ನಾವು ವಾಪಸ್. ಆದ್ರೆ ನನ್ನ ಅನುಭವದಲ್ಲಿ, ನನ್ನ ಅಂದ್ರೆ ಅವನು ಮ್ಯಾನೇಜರ್, ನನ್ನ ಅನುಭವದಲ್ಲಿ ಹೇಳೋ ಪ್ರಕಾರವಾಗಿ ಆ ತರ ಸಂಖ್ಯೆ ತುಂಬಾ ಕಮ್ಮಿ. ಯಾರು ವಾಪಸ್ ಕಳಿಸಿರುವಂತ ಸಂಖ್ಯೆ ಅಂದ್ರೆ ಏನು, ಅಲ್ಲಿಯ ಟ್ರೀಟ್ಮೆಂಟ್, ಅಲ್ಲಿಯ ಒಟ್ಟಿನಲ್ಲಿ ಜನ 15 ದಿನದೊಳಗೆ ಸಾತೋಗ್ತಾರೆ. ಅಲ್ಲಿ ಒಂದು ಮಣಿಕರ್ಣಿಕಾ ಘಾಟ್ ಅಂತ ಇದೆ, ತುಂಬಾ ಘಾಟ್ಗಳಿದಾವಲ್ಲಿ. ಕಾಶಿ ಅಂದ್ರೆ ಸಾವಿನ ತವರೂರು. ಅಲ್ಲಿ ಸಾವು ಕೂಡ ಒಂದು ಅತ್ಯಂತ ದೊಡ್ಡ ಉದ್ಯಮ. ಸಾವನ್ನು ನಂಬಿಕೊಂಡು ಸಾವಿರಾರು ಜನ ಬದುಕ್ತಿದ್ದಾರೆ ಕಾಶಿಯಲ್ಲಿ. ಸಾವನ್ನು ನಂಬಿಕೊಂಡು ಸಾವಿರಾರು ಜನ ಬದುಕ್ತಾರೆ. ಕಟ್ಟಿಗೆ ಮಾರೋರು, ಹೂವು ಮಾರೋರು, ಗಂಧದ ಕಡ್ಡಿ ಮಾರೋರು, ಬಟ್ಟೆ ಮಾರೋರು, ಮತ್ತೊಂದು ಮಗದೊಂದು ಬಂಬುಗಳು, ಏನೇನೇನೇನೇನೋ ಮಾರೋರು. ನೀವು ನೋಡ್ಬೇಕು, ದೊಡ್ಡ ದೊಡ್ಡ 2 kg ಚಿನ್ನ ಹಾಕೊಂಡು ಕೂತಿರ್ತಾರೆ. ಅಷ್ಟು ದೊಡ್ಡ ವ್ಯಾಪಾರ ಸಾವು. ಅಲ್ಲಿ ವ್ಯಾಪಾರ, ಸಾವು ಒಂದು ಬಿಸ್ನೆಸ್ ಅಲ್ಲಿ. ಆ ಮಣಿಕರ್ಣಿಕಾ ಘಾಟ್ನಲ್ಲಿ ಸಾವಿರಾರು ವರ್ಷಗಳಿಂದ ಚಿತೆ ಬೆಂಕಿ ಆರಿಲ್ಲ. ಅಂದ್ರೆ 24x7, 24x7, 365 ದಿನ, ಅಷ್ಟು ವರ್ಷ ನಿರಂತರವಾಗಿ ಜನ ಅಲ್ಲಿ ಸಾಯ್ತಾ ಇದ್ದಾರೆ, ಸತ್ತು ಮುಕ್ತಿಯನ್ನ ಪಡ್ಕೋತಾ ಇದ್ದಾರೆ. ಅಲ್ಲಿ ಇನ್ನೊಂದು ತುಂಬಾ ವಿಚಿತ್ರವಾದ ಒಂದು ಇದಿದೆ, ತಾವು ತಿಳ್ಕೋಬೇಕದನ್ನ. ಅಲ್ಲಿ ಕಾಶಿ ಕರ್ವತ್ ಮಂದಿರ್ ಅಂತ ಒಂದಿದೆ. ಕಾಶಿಯಲ್ಲಿ ಕಾಶಿ ಕರ್ವತ್ ಮಂದಿರ್ ಅಂತ, ಕರ್ವಟ್ ಅಲ್ಲ, ಟ ಅಲ್ಲ, ತ, ಕರ್ವತ್ ಮಂದಿರ್ ಅಂತ. ಕರ್ವತ್ ಅಂದ್ರೆ ಹಿಂದಿಯಲ್ಲಿ, ಕನ್ನಡದಲ್ಲಿ ಗರಗಸ ಅಂತ. ಸ ಗರಗಸ, ಗರಗಸಕ್ಕೆ ಹಿಂದಿಯಲ್ಲಿ ಕರ್ವತ್ ಅಂತ ಕರೀತಾರೆ. ತುಂಬಾ ವರ್ಷಗಳ ಹಿಂದೆ ಅಲ್ಲೊಂದು ಒಂದು ದೇವಸ್ಥಾನ, ಜನಕ್ಕಾಗಿ ಈ ತರ ಮುಕ್ತಿಧಾಮಗಳು ಅವು ಇವು ಏನಿರ್ಲಿಲ್ಲ. ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಲಿಂಗ ಇದೆ, ಇತ್ತಂತೆ, ನಾನು ನೋಡಿಲ್ಲ, ಅದು ಯಾರು ಬಿಡ್ತಿಲ್ಲ. ಇದು ಅಲ್ಲೊಂದು ಲಿಂಗ, ಆ ಲಿಂಗದ ಹತ್ರ ಈ ಒಂದು ದೊಡ್ಡ ಬಾವಿ, ಅಲ್ಲಿ ಗರಗಸಗಳಿದಾವೆ. ಇವನು ಬಿದ್ರೆ ಆ ಗರಗಸ ಕಟ್ ಮಾಡಿ ಇವ್ನು ಸಾಯಿಸುತ್ತೆ. ಆ ಸತ್ತ ಹೆಣ ಗಂಗಾ ನದಿ ತೇರ್ಕೊಂಡು ಹೋಗುತ್ತೆ. ಇದು ಕಟ್ಟು ಕಥೆಯಲ್ಲ, ಇದು ಕಥೆ ಅಲ್ಲ, ಇದು ಇರೋದು. ಇವತ್ತು ಆ ಮಂದಿರವನ್ನ ಮುಚ್ಚಿಬಿಟ್ಟಿದ್ದಾರೆ. ಇಲ್ಲಿ ಯಾರು ಸಾಯಬಾರ್ದು ಅಂತ ಒಂದು ನೋಟಿಸ್ ಅಂಟಿಸಿದ್ರು, ದಯವಿಟ್ಟು ಇಲ್ಲಿ ಯಾರು ಸಾಯಬಾರ್ದು, ಈ ತರ ಘೋರವಾಗಿ ನೀವು ಸತ್ತು ಸ್ವರ್ಗ ಸೇರೋದು ಅಷ್ಟರಲ್ಲೇ ಇದೆ, ಮರೆಯರ ದಯವಿಟ್ಟು ಇಲ್ಲಿ ಬಂದು ಬೀಳ್ಬೇಡ್ರಪ್ಪ ಈ ಬಾವಿಗೆ, ಗರಗಸದಿಂದ ದೇಹ ಕುಯ್ಕೊಂಡು ಯಾಕೆ ಸಾಯ್ತೀರಿ ಅಂತ ಹೇಳಿ ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದ್ರು, ನಮ್ ಜನ ಮುಗಿ ಬಿದ್ದು ಸತ್ತರು. ನಾವ್ ಹಂಗೇನೇನೆ, ಏನ್ ಮಾಡ್ಬೇಡ ಅಂತ ಜಾಸ್ತಿ ಮಾಡ್ತೀವಿ, ಏನ್ ಮಾಡ್ಬೇಡ ಅಂತೀವಿ, ಜಾಸ್ತಿ ಮಾಡ್ತೀವಿ. ಆದ್ರೆ ಕೊನೆಗೆ ಬ್ರಿಟಿಷರ್ಸ್ ಬಂದಾಗ ಏನ್ ಮಾಡಿದ್ರು, ಆ ಗರಗಸನ್ನೆಲ್ಲ ತೆಗೆದ್ಬಿಟ್ಟು ಡಿಸ್ಮ್ಯಾಂಟಲ್ ಮಾಡ್ಬಿಟ್ಟು ಇವತ್ತು ಯಾವುದೋ ಒಂದು ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಆ ಗರಗಸಗಳು ಇದಾವಂತೆ. ಅಂದ್ರೆ ಇದು ನಂಬಿಕೆ. ಕಬೀರ್ ಏನ್ ಮಾಡಿದ್ರು ಅಂದ್ರೆ, ಕಾಶಿಯವರು, ಅವರು ಕಾಶಿವಾಸಿ, ಅವರು ಕಬೀರು, ಅವ್ರೇನ್ ಮಾಡಿದ್ರು, ಸಾಯೋ ಸಂದರ್ಭದಲ್ಲಿ ನಾನು ಕಾಶಿಲ್ ಸಾಯಲ್ಲ ಅಂದ್ರು. ಅಯ್ಯೋ ರಾಮ, ಎಲ್ಲೆಲ್ಲೆಲ್ಲಿಂದನೋ ಮೂಲೆಯಿಂದ ದೇಶ ವಿದೇಶಗಳಿಂದ ಅಲ್ಲೆಲ್ಲ ಜನ ಬಂದ್ಬಿಟ್ಟು ಇಲ್ಲಿ ಬಂದು ಸಾಯಕ್ ಹೊರಡ್ತಾರೆ, ನೀವು ಇಲ್ಲಿದ್ಕೊಂಡು ಸಾಯಲ್ಲ ಅಂತಿರಲ್ಲ, ಏನ್ ಸತಿ ಕಥೆ ಇದು ಅಂತ. ಅವ್ರು ಹೇಳಿದ್ರು, ನಾನು ಮೊದಲಿಂದಲೂ ಮೌಢ್ಯವನ್ನ ವಿರೋಧಿಸಿಕೊಂಡು ಬಂದಿರತಕ್ಕಂಥವ್ರು, ನನಗೆ ಇಲ್ಲಿ ಸತ್ರ ಸ್ವರ್ಗಕ್ಕೆ ಹೋಗ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ನನ್ನ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ, ಮಗಹರ್ ಅಂತ ಒಂದು ಹಳ್ಳಿ ಇದೆ ಪಕ್ಕದಲ್ಲಿ. ನನ್ನ ದಯವಿಟ್ಟು ಅಲ್ಲಿ ಕರ್ಕೊಂಡು ಹೋಗಿ, ಬೇಗ ಬೇಗ ನನಗೆ ಇನ್ನೇನು ಸಾಯೋ ಸ್ಥಿತಿ ಬಂದಿದೆ, ಕರ್ಕೊಂಡು ಹೋಗಿ ಅಂತ ಆತರ ಮಾಡೋದು. ಅಯ್ಯೋ ಸ್ವಾಮೀಜಿ, ಸಂತರೆ ಅಲ್ಲಿ ಸತ್ರೆ ನರಕಕ್ಕೆ ಹೋಗ್ತಾರೆ, ಮತ್ತೆ ಅಪ್ಪಿತಪ್ಪಿ ಪುನರ್ಜನ್ಮ ಅಂತ ಆದ್ರೆ ಕತ್ತೆಯಾಗಿ ಹೋಗ್ತಾರೆ, ನೀವ್ ಯಾಕೆ ಅಲ್ಲಿ ಸಾಯ್ತೀರಿ ಅದು ಇರೋದು? ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಕತ್ತೆ ಆದ್ರೂ ಪರವಾಗಿಲ್ಲ, ನನ್ನನ್ನು ದಯವಿಟ್ಟು ಆ ಮಗಹರ್ ಅನ್ನೋ ಒಂದು ಹಳ್ಳಿ ಕರ್ಕೊಂಡು ಹೋಗಿ ನಾನು ಅಲ್ಲಿ ಸಾಯ್ಬೇಕು ಅಂತ ಹೇಳಿ ಕೊನೆಗೆ ಮಗಹರ್ ಅನ್ನೋ ಹಳ್ಳಿ ಸಾಯ್ತಾರೆ. ನಾವೆಲ್ಲರೂ ಸಾಯೋ ಕಾಶಿಗೆ ಹೋದ್ರೆ, ಕಾಶಿಲಿರೋ ಕಬೀರರು ಮಗಹರ್ ಅನ್ನೋ ಹಳ್ಳಿಗೆ ಹೋಗಿ
ಆಗಲೂ ಸಾವಿನ ಸಮಯದಲ್ಲೂ ಅಂತ ಸಂದರ್ಭದಲ್ಲೂ ಅವರು ಮೌಢ್ಯಕ್ಕೆ ಅವರು ತಲೆಬಾಗ್ಲಿಲ್ಲ, ಮೌಢ್ಯವನ್ನ ತಮ್ಮದಾಗಿಸ್ಕೊಳ್ಳಿಲ್ಲ. ಪ್ರತಿಯೊಂದು ಹಂತದಲ್ಲೂ ಎಲ್ಲ ಜಾತಿ ಪಂಥಗಳನ್ನ ಅವರು ವಿರೋಧಿಸಿದ್ರು. ಹಿಂದೂಗಳನ್ನು ವಿರೋಧಿಸಿದ್ರು, ಮುಸಲ್ಮಾನರನ್ನು ವಿರೋಧಿಸಿದ್ರು. ಮುಸಲ್ಮಾನರು ವಿರೋಧಿಸಿದಾಗ ಅವ್ರು ಹೊಡೆಯೋರು, ಹಿಂದೂಗಳು ವಿರೋಧಿಸಿದಾಗ ಇವ್ರು ಹೊಡೆಯೋರು. ಹೇಳ್ತಿದ್ರು ಪಾಪ ಕಬೀರ್ ದಾಸರು. ಕಬೀರರು ತಮಗೆ ಗೊತ್ತಿರೋವಂಗೆ ಓದು ಬರಹ ಕಲಿತವ್ರಲ್ಲ. ಬಸವಣ್ಣವರು ಸ್ವಲ್ಪ ವಿದ್ಯಾವಂತರಾಗಿದ್ರು, ಓದು ಬರಹ ಕಲ್ತಿದ್ರು. ಕಬೀರ್ ಓದು ಬರಹ ಕಲ್ತವ್ರಲ್ಲ. ಮತ್ ಹೆಂಗೆ ಈ ದೋಹೆ, ಸಾಖಿ, ಶಬದ್ ಇಂಥವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಬರ್ದಿದಾರಲ್ಲ ಅಂತ ತಾವು ಕೇಳ್ಬೋದು. ಅವ್ರು ಬರ್ದಿಲ್ಲ. ಅವರ ಶಿಷ್ಯರು ಅವ್ರು ಹಾಡ್ತಾ ಹೋಗ್ತಿದ್ರಲ್ಲ, ಅಥವಾ ಪ್ರವಚನವನ್ನು ಕೊಡುವಾಗ ಕೆಲವೆಲ್ಲ ಹೇಳ್ತಿದ್ರಲ್ಲ, ಅಂತವನ್ನೆಲ್ಲ ಬರ್ಕೊಂಡು ಅವರು ಸಂಗ್ರಹ ಮಾಡಿ ಅದನ್ನ ಪ್ರಕಟಗೊಳಿಸಿರ್ತಕ್ಕಂಥದ್ದೇ ಅವರ ದೋಹೆಗಳು. ಅವ್ರು ಯಾವುದೇ ಶಿಕ್ಷಣಕ್ಕೆ ಹೋಗಿ ಮತ್ತೊಬ್ಬರು ಹೋಗಿ ಏನು ಮಾಡಿದವರಲ್ಲ. ಅವರಿಗೆ ದೇವರು ಅಂದ್ರೆ ಏನು ಅಂದ್ರೆ ಗುರು. ನನ್ನ ಗುರುನೇ ದೊಡ್ಡ ದೇವರು. ಒಂದ್ ವೇಳೆ ಗುರು ಮತ್ತು ಗೋವಿಂದ ಅಂದ್ರೆ ದೇವರು ಇಬ್ರು ಬಂದು ನನ್ ಮುಂದೆ ನಿಂತ್ಕೊಂಡು ನಿನ್ನ ಆಯ್ಕೆ ಯಾವ್ದಯ್ಯ ಅಂದ್ರೆ ನಾನ್ ದೇವ್ರನ್ನ ಆಯ್ಕೆ ಮಾಡಲ್ಲ, ನಮ್ ಗುರುಗಳನ್ನ ಆಯ್ಕೆ ಮಾಡಕ್ ಹೋಗ್ತೀನಿ ಅಂತ. ಯಾಕೆಂದ್ರೆ ಗುರುಗಳು ದೇವ್ರ ಹತ್ರಕ್ಕೆ ಹೋಗೋ ಮಾರ್ಗ ತೋರಿಸ್ತಾರೆ. ಈ ದೇವ್ರ ಕಟ್ಕೊಂಡು ನಾವೇನ್ ಮಾಡ್ಬೇಕು ಅಂತ ಇಬ್ರು ಬಂದು ನನ್ ಮುಂದೆ ನಿಂತ್ಕೊಂಡು ನಾ ಫಸ್ಟ್ ಆಯ್ಕೆ ನನ್ ಗುರುದು, ದೇವ್ರದಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಗುರು ಮಹಿಮೆಯನ್ನು ವರ್ಣಿಸ್ತಾರೆ. ಇಡೀ ಸಪ್ತ ಸಾಗರಗಳು ಅದನ್ನೆಲ್ಲ ಇಂಕ್ ಮಾಡಿಕೊಂಡು, ಇಡೀ ಕಾನನದ ಮರಗಿಡಗಳನ್ನ ಲೇಖನಿ ಮಾಡಿಕೊಂಡು, ಇಡೀ ಭೂಮಿನ ಕಾಗದ ಮಾಡಿಕೊಂಡು ಬರೆದ್ರು ಗುರುವಿನ ಮಹಿಮೆಯನ್ನ ವರ್ಣಿಸೋದಕ್ಕೆ ಆಗೋದಿಲ್ಲ. ಇದು ಆ ಕಾಲದ ಮಾತು. ಇವತ್ತು ನಿಮಗೆ ಗುರುಗಳು ಅಂದ್ರೆ ಕೊರೆಯೋರು. ಓ ಇವಂದ ಕ್ಲಾಸು ಅಯ್ಯಪ್ಪ. ಇದು ಇವತ್ತಿನ ಮಾತು, ಇವತ್ತಿನ ಟೆಂಡೆನ್ಸಿ, ಇವತ್ತಿನ ಟ್ರೆಂಡ್. ಒಂದು ಕಾಲಕ್ಕೆ ವಿದ್ಯೆ ಕಲಿಯೋದಕ್ಕೆ ಗುರುಗಳನ್ನ ಹುಡುಕೊಂಡು ಹೋಗ್ತಿದ್ರು ಶಿಷ್ಯರು. 100 ಕಿಲೋಮೀಟರ್ 100 ಮೈಲು ದೂರ ಗುರುಕುಲಕ್ಕೆ ಹೋಗಿ ಅಲ್ಲಿ ಇದ್ದುಕೊಂಡು ಅವ್ರ ಮನೆಯಲ್ಲಿ ವರ್ಷಾಂಗಟ್ಟಲೆ ಇದ್ದು, ಅವರು ಇದ್ದದಕ್ಕೆ ಊಟ ಹಾಕೋದಕ್ಕೆ ಕಳ್ಸೋದಕ್ಕೆ ಫೀಸ್ ತಗೋತಿರ್ಲಿಲ್ಲ. ಅದಕ್ಕೆ ಅವರು ಗುರುಗಳು. ಇವತ್ತು ನಾವೆಲ್ಲ ಏನು ಗುರುಗಳಲ್ಲ, ಟೀಚರ್ಸ್, ಲೆಕ್ಚರರ್. ನೀವೆಲ್ಲ ಏನು ಶಿಷ್ಯರಲ್ಲ, ಸ್ಟೂಡೆಂಟ್ಸ್. ಶಿಷ್ಯರು ಅಂದ್ರೆ ಡಿಸೈಪಲ್ಸ್ ಅಂತ ಇಂಗ್ಲಿಷ್ ನಲ್ಲಿ. ಡಿಸೈಪಲ್ ಅನ್ನೋ ಶಬ್ದ ಇದೆಯಲ್ಲ, ಅದು ಡಿಸಿಪ್ಲಿನ್ ಶಬ್ದದಿಂದ ಬಂದಿರುವಂತದ್ದು. ಈಗ ಅದಕ್ಕೆ ಒಂದು ಡಿಸೈಪಲ್ ಅಂದ್ರೆ ಏನು ಅನ್ನೋದಕ್ಕೆ ಜಸ್ಟ್ ಒಂದು ಪರಿಭಾಷೆ, ಡೆಫಿನೇಷನ್ ಏನಂದ್ರೆ, ಒನ್ ಹೂ ಇಸ್ ಹ್ಯಾವಿಂಗ್ ಡಿಸಿಪ್ಲಿನ್ ಟು ಲರ್ನ್ ಇಸ್ ಎ ಡಿಸೈಪಲ್. ಯಾರಿಗೆ ಕಲಿಯುವ ಶಿಷ್ಟಾಚಾರ ಇದೆಯೋ ಅವನು ಶಿಷ್ಯನಾಗೋದಕ್ಕೆ ಲಾಯಕ್ಕು. ಡಿಸಿಪ್ಲಿನ್ ಅಂದ್ರೆ ಶಿಷ್ಟಾಚಾರ ಅಂತ. ಶಿಷ್ಟಾಚಾರ ಅಂದ್ರೆ ಶಿಷ್ಟ ಆಚರಣೆ, ಒಳ್ಳೆಯ ಆಚರಣೆ ಯಾರಿಗಿದೆಯೋ ಕಲಿಯೋದಕ್ಕೆ ಅವನು. ಇವತ್ತು ನೀವೆಲ್ಲ ಸ್ಟೂಡೆಂಟ್ಸ್. ಏನು ಸ್ಟೂಡೆಂಟ್ ಅಂದ್ರೆ ಏನಂದ್ರೆ ಅದು ಅನುವಾದ ಆಯ್ತು. ಡೆಫಿನೇಷನ್ ಆಫ್ ಸ್ಟೂಡೆಂಟ್, ಒನ್ ಹೂ ಇಸ್ ಸ್ಟೂಡಿಯಸ್ ಇಸ್ ಎ ಸ್ಟೂಡೆಂಟ್. ಯಾರು ಅಧ್ಯಯನಶೀಲನಾಗಿರ್ತಾನೋ ಅಂತವನು ವಿದ್ಯಾರ್ಥಿ. ವಿದ್ಯೆಯನ್ನ ಅರ್ಜಿಸಿಕೊಳ್ಳುವಂತವನು ವಿದ್ಯಾರ್ಥಿ. ನಾವೆಲ್ಲರೂ ಗುರುಗಳಲ್ಲ. ಗುರುಗಳು ಅಂದ್ರೆ ಆ ಕಾಲದಲ್ಲಿ ಇವತ್ತು ಮ್ಯಾಥಮೆಟಿಕ್ಸ್ ಒಬ್ಬರು, ಕಾಮರ್ಸ್ ಒಬ್ಬರು, ಅಕೌಂಟೆನ್ಸಿಗೆ ಒಬ್ಬರು, ಫಿಸಿಕ್ಸ್ಗೆ ಒಬ್ಬರು. ಅವತ್ತಲ್ಲ, ಒಬ್ಬ ಗುರುವಾದವನು ಎಲ್ಲವನ್ನೂ ತಿಳಿದುಕೊಂಡಿರ್ತಿದ್ದ. ಇವತ್ತು ಇಲ್ಲಿ ಅಕೌಂಟೆನ್ಸಿ ಹೇಳಿಸ್ಕೊ, ನಾಳೆ ಈಗ ನಮ್ಮ ಹುಡುಗರು ಪಾಠಕ್ಕೆ ಹೋಗ್ತಾವಲ್ಲ ಟ್ಯೂಷನ್ಗೆ, PCA ಹುಡುಗರು, ಫಿಸಿಕ್ಸ್ಗೆ ಕುವೆಂಪು ನಗರ, ಕೆಮಿಸ್ಟ್ರಿಗೆ ರಾಮಕೃಷ್ಣ ನಗರ, ಮ್ಯಾಥಮೆಟಿಕ್ಸ್ ವಿವೇಕಾನಂದ ನಗರ, ಹಂಗೆ ಹೋಗ್ತೀರಿ ಟೂರ್. ಅವತ್ ಹಂಗಲ್ಲ. ಗುರು ಅಂದ್ರೆ ಅವನು ಸಕಲವನ್ನು, ಎಲ್ಲ ವಿದ್ಯೆಗಳನ್ನು ತಿಳಿದುಕೊಂಡಿರುವಂತವನು ಗುರು. ಗುರು ಅಂದ್ರೆ ಏನು ಶಾಬ್ದಿಕ ಅರ್ಥ? ಭಾರ ಅಂತ. ಅದಕ್ಕೆ ಆಪೋಸಿಟ್ ಮೀನಿಂಗ್ ಏನು? ಲಘು ಅಂತ. ಗುರು ಲಘು. ಗುರು ಅಂದ್ರೆ ಭಾರ. ಭಾರ ಅಂದ್ರೆ ಸರ್ 125 kg ಇದ್ರೆ ಅವರು ಅಂತಲ್ಲ. ಜ್ಞಾನದಲ್ಲಿ ಭಾರ, ಜ್ಞಾನದಲ್ಲಿ ಭಾರಿ ಅಂತವನು ಗುರು. ಅದು ಇವತ್ತು ಟೀಚರ್ಗೂ ಪ್ರೀಚರ್ಗೂ ಎರಡು ವ್ಯತ್ಯಾಸ ಏನಂದ್ರೆ, ಎ ಟೀಚರ್ ನೀಡ್ ಎ ಬುಕ್ ಟು ಟೀಚ್. ಎ ಟೀಚರ್ ನೀಡ್ ಎ ಬುಕ್ ಟು ಟೀಚ್. ನಮಗೆ ಪುಸ್ತಕ ಇಲ್ಲದೆ ಪಾಠ ಮಾಡಕ್ ಬರಲ್ಲ. ಯಾರು ಮೇಷ್ಟು ಪುಸ್ತಕ ತರದೆ ಪಾಠ ಮಾಡಕ್ ನೋಡ್ತೀರಾ? ಪುಸ್ತಕ ಇಟ್ಕೊಂಡೇ ಪಾಠ ಮಾಡಬೇಕು. ಬಿಕಾಸ್ ವಿ ಆರ್ ಆಲ್ ಟೀಚರ್ಸ್. ಪ್ರೀಚರ್ ಅಂದ್ರೆ ಏನ್ ಗೊತ್ತಾ? ಪ್ರೀಚರ್ ಇಸ್ ಒನ್
ಹೂ ಹಿಮ್ಸೆಲ್ಫ್ ಇಸ್ ಎ ಬುಕ್. ಪ್ರೀಚರ್ ಅನ್ನೋರು ಅವನೇ ಪುಸ್ತಕ, ಅವನಿಗೆ ಪುಸ್ತಕ ಬೇಕಿಲ್ಲ. ಅದಕ್ಕೆ ಅವರೆಲ್ಲರೂ ಪ್ರೀಚರ್ಸ್ ಆಗಿದ್ರು, ಟೀಚರ್ಸ್ ಆಗಿರ್ಲಿಲ್ಲ. ಬಹುಶಃ ನನ್ನ ಸಮಯ ಅವಧಿ ಮೀರಿದೆ ಅಂತ ಕಾಣಿಸುತ್ತೆ. ಇಷ್ಟು ಹೊತ್ತು ನಿಮ್ಮ ಕಿವಿಗಳಿಗೆ ತ್ರಾಸ ಕೊಟ್ಟದ್ದಕ್ಕೆ ಮತ್ತು ನಿಮ್ಮ ಮನಸ್ಸಿಗೆ ನೋವು ಮಾಡೋದಕ್ಕೆ ನನ್ನನ್ನು ಕ್ಷಮಿಸಿ. ಧನ್ಯವಾದ. ನಮಸ್ಕಾರ. ಸರಿ, ತಗೋಬಿಡಿ ಸರ್.